ಸೆರೆ ಹಕ್ಕಿ ಆಡುವುದು ಯಾಕೆಂದು ನಾನು ಬಲ್ಲೆ. ಯಾವ ಹಕ್ಕಿಯ ಕಾಲನ್ನು ಮುರಿಯಲಾಗಿದೆಯೋ, ಯಾವ ಹಕ್ಕಿಯನ್ನು ಪಂಜರದಲ್ಲಿ ಬಂಧಿಸಲಾಗಿದೆಯೋ ಆ ಹಕ್ಕಿ ಯಾವಾಗಲೂ ಆಡುತ್ತದೆ ಸ್ವಾತಂತ್ರ್ಯ ಗೀತೆಯನ್ನು ಅಂತ. ಆ ಸುಪ್ರೀಂ ಕೋರ್ಟಿನ ನಾಲ್ಸಾ ಜಡ್ಜ್ಮೆಂಟ್ ಪ್ರಕಾರ ಒಬ್ಬ ವ್ಯಕ್ತಿ ನನ್ನ ಟ್ರಾನ್ಸ್ ಅಂತ ಗುರುತಿಸ್ಕೋಬೇಕು ಅನ್ನೋದಾದ್ರೆ ಯಾರ ಅಪ್ಪಣೆನೂ ಬೇಡ, ಯಾರ ಒಪ್ಪಿಗೆನೂ ಬೇಡ, ಯಾರೂ ಸಹ ಹೋಗಿ ಒಂದು ಅಧಿಕೃತವಾದ ಪತ್ರವನ್ನು ಕೊಡೋ ಅವಶ್ಯಕತೆ ಇರಲಿಲ್ಲ. ಯಾವ ಡಾಕ್ಟ್ರು ನೀನು ಇವಾಗ ಟ್ರಾನ್ಸ್ ಹೋಗಮ್ಮ ಅಂತ ಹೇಳೋ ಅವಶ್ಯಕತೆನೂ ಇರಲಿಲ್ಲ. ಎಷ್ಟೋ ಜನರನ್ನ ಸಾಯಿಸಬಿಟ್ಟಿದ್ದಾರೆ ಅಪ್ಪ ಅಮ್ಮ. ಅವ್ರು ಹೇಳ್ತಾ ಇದ್ರೆ ನೀನ್ ಟ್ರಾನ್ಸ್ಜೆಂಡರ್ ಆಗ್ಬೇಕು ಅಂದ್ರೆ ನಿನ್ ಗುರುತು, ನಿನ್ ಮಾನಸಿಕವಾಗಿ ಏನೇನು ಹೊಂದಿದ್ಯೋ ಅದನ್ನೆಲ್ಲ ನಾವು ಕೇಳಲ್ಲ. ನಿನ್ ನೋವು, ನೀನ್ ಸತ್ತೋಗ್ಬಿಡು, ಹಾಳಾಗೋಗ್ಬಿಡು, ಆದ್ರೆ ನೀನೇನ್ ಮಾಡ್ಬೇಕು, ಆಪರೇಷನ್ ಮಾಡಿಸ್ಬೇಕು. ಆ ಭಿಕ್ಷೆ ಬೇಡಿ 10-15 ಲಕ್ಷ ರೂಪಾಯಿ ಗಳಿಸಿ ಆಪರೇಷನ್ ಮಾಡ್ಕೊಳ್ಳೋಕೆ ಅವ್ರಿಗೆ ಎಷ್ಟು ವರ್ಷ ಆಗ್ಬೋದು? ಇವತ್ತಿನ ಆಳ್ತಾ ಇರೋ ಸರ್ಕಾರದ ಪ್ರಶ್ನೆ ಏನಂದ್ರೆ, ನೀವು ಒಬ್ಬ ವ್ಯಕ್ತಿ ನಾನು ಇದು ಅಂತ ಹೇಳ್ಕೊತಾ ಇದ್ದಾನೆ ಅಂದ್ರೆ ಗೌರವಿಸ್ಬಿಡಿ ಅದನ್ನ ಅಷ್ಟೇ. ಈ ಆಪರೇಷನ್ ಎಷ್ಟು ಆಗಿದಾರಲ್ಲ ಟ್ರಾನ್ಸ್ಜೆಂಡರ್ಸ್, ಅವರು ಟ್ರಾನ್ಸ್ಜೆಂಡರ್ ಅಂತ ಪ್ರೂವ್ ಮಾಡಕ್ಕೆ ಡಾಕ್ಟರ್ಗಳ ಮುಂದೆ ಹೋಗಿ ಬಟ್ಟೆ ಬಿಚ್ಕೊಂಡು ನಿಂತ್ಕೋಬೇಕು. ಅಲ್ಲ, ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು. ಇವಾಗ ಸಂವಿಧಾನದಲ್ಲಿ ಏನಾದ್ರು ಭಾರತದ ಗಂಡು ಮತ್ತು ಹೆಣ್ಣಾದ ನಾವು ಅಂತ ಬರ್ದ್ಬಿಟ್ಟಿದ್ರೆ ಇವರೆಲ್ಲ ಎಲ್ಲಿ ಹೋಗ್ಬೇಕಾಗಿತ್ತು? ಅಲ್ಲ, ನೀವು ಪ್ರೀತಿ ಮಾಡೋದನ್ನ ತೋರಿಸಿಗ ಹೆಂಗ್ ಪ್ರೀತಿ ಮಾಡ್ತೀವಿ ತೋರಿಸು. ಪ್ರಿಯ ವೀಕ್ಷಕರೇ, ಪೀಪಲ್ ಟಿವಿಯ ಮತ್ತೊಂದು ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ. 2026ರಲ್ಲಿ ಅಂದರೆ ಇನ್ನು ಕಳೆದ 3 ತಿಂಗಳ ಹಿಂದೆ ದೆಹಲಿಯ ಪಾರ್ಲಿಮೆಂಟ್ನಿಂದ LGBTQI ಕಮ್ಯುನಿಟಿ ಕುರಿತು ಒಂದು ಟ್ರಾನ್ಸ್ ಆ್ಯಕ್ಟ್ ಬರುತ್ತೆ. ಆ ಆ್ಯಕ್ಟ್ ಪ್ರಕಾರ ನಾನು ಟ್ರಾನ್ಸ್ ಅಂತ ಗುರುತಿಸ್ಕೋಬೇಕು ಅಂತಂದರೆ ಕೆಲವು ಮಿತಿಗಳನ್ನು ಹೇರಲಾಗಿದೆ. ಆ ಮಿತಿಗಳನ್ನು ಅಥವಾ ಈ ಆ್ಯಕ್ಟನ್ನು ಸುಮಾರು ಜನ LGBTQIಲಿರುವ ಅಥವಾ ಕ್ಯೂರ್ ಕಮ್ಯುನಿಟಿ ಇರುವ ಬಹಳಷ್ಟು ಎಲ್ಲರೂ ಇದನ್ನು ವಿರೋಧ ಮಾಡ್ತಿದ್ದಾರೆ. ನಿಜಕ್ಕೂ ಇದು ಕ್ಯೂರ್ ಕಮ್ಯುನಿಟಿಯ ವಿರೋಧಿ ಆ್ಯಕ್ಟವೇ ಅಥವಾ ಅವರನ್ನು ಹೊರಗುಳಿಸುವಂಥ ಆ್ಯಕ್ಟವೇ? ಈ ಎಲ್ಲ ವಿಚಾರಗಳ ಕುರಿತು ಇವತ್ತಿನ ಈ ಪಾಡ್ಕಾಸ್ಟಲ್ಲಿ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆಗಿದ್ದಾರೆ ದಿಲೀಪ್ ಶಿವಗೌರಿ, ಕವಿ ಹಾಗೂ ಸಾಮಾಜಿಕ ಕಾರ್ಯಕರ್ತ ಹಾಗೂ ರಂಗಕರ್ಮಿ. ನಮಸ್ಕಾರ ದಿಲೀಪ್. ನಮಸ್ಕಾರ ಸರ್. ದಿಲೀಪ್, ಏನು ಈ ಆ್ಯಕ್ಟ್ ಬಗ್ಗೆ ಆ್ಯಕ್ಚುಲಿ ನನಗೂ ಸೇರಿದಂತೆ ಒಂದಿಷ್ಟು ಪರಿಚಯಾತ್ಮಕ ನುಡಿಗಳನ್ನು ಹೇಳಿ ನಮ್ಮ ವೀಕ್ಷಕರಿಗೆ. ಸರಿ, ನನಗೆ ಮೊದಲಿಗೆ ಏನಾದರೂ ಹೇಳಬೇಕು ಅನ್ನೋದಾದರೆ, ಅಂದರೆ ಈ ಕಮ್ಯುನಿಟಿ ಪರವಾಗಿ ಅಥವಾ ಅವ್ರ ಜೊತೆ ಕೆಲಸ ಮಾಡ್ತಾ ಇರೋದ್ರಿಂದ ಒಂದು 2-3 ವರ್ಷಗಳಿಂದ ನನಗೆ ಬೆಟ್ಟಿ ಫ್ರೀಡನ್ ಯಾವಾಗಲೂ ನೆನಪಾಗ್ತಾಳೆ. ಅವಳು ಹೇಳ್ತಾಳೆ, ಸೆರೆ ಹಕ್ಕಿ ಆಡುವುದು ಯಾಕೆಂದು ನಾನು ಬಲ್ಲೆ. ಯಾವ ಹಕ್ಕಿಯ ಕಾಲನ್ನು ಮುರಿಯಲಾಗಿದೆಯೋ, ಯಾವ ಹಕ್ಕಿಯನ್ನು ಪಂಜರದಲ್ಲಿ ಬಂಧಿಸಲಾಗಿದೆಯೋ ಆ ಹಕ್ಕಿ ಯಾವಾಗಲೂ ಆಡುತ್ತದೆ ಸ್ವಾತಂತ್ರ್ಯ ಗೀತೆಯನ್ನು ಅಂತ. ಇವತ್ತೇನು ಕೇಂದ್ರ ಸರ್ಕಾರ ಇದೆ, ಅವ್ರಿಗೆ ಒಂದು ಏನೋ ಒಂಥರ ತಂದು ಜನರನ್ನು ಒಕ್ಲೆಪ್ಸಿ ಬಿಟ್ಬಿಡ್ಬೇಕು. ಅವರು ಮೈನಾರಿಟಿ ಆಗಿರಲಿ, ಸೆಕ್ಷುವಲ್ ಮೈನಾರಿಟಿ ಆಗಿರಲಿ, ಅವ್ರನ್ನ ಒಕ್ಲೆಪ್ಸಿ ಬಿಡಬೇಕು. ಯಾವುದೋ ಒಂದು ಕಾಟಾಚಾರಕ್ಕೆ ಒಂದು ಬಿಲ್ಗಳನ್ನ, ಒಂದು ಆಕ್ಟ್ನ ತಂದು ಎಲ್ಲರನ್ನು ಒಕ್ಲೆಪ್ಸಿ ನೀವು ಇದು ನೀವು ಅದು ಅಂತ ಹೇಳ್ಬೇಕು. ಮೊದಲೇನಾಗಿತ್ತು, ಸುಪ್ರೀಂ ಕೋರ್ಟ್ ಈ ವಿಷಯಕ್ಕೆ ಬಂದ್ರೆ, ನೀವೇನು ಟ್ರಾನ್ಸ್ ಆಕ್ಟ್ ಇವಾಗ ಹೇಳ್ತಾ ಇದೀವಿ, 2019 ನಾಲ್ಸಾ ಜಡ್ಜ್ಮೆಂಟ್ ಪ್ರಕಾರ ಹೋದ್ರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ, ನಿಮ್ಮ ಘನತೆಯನ್ನ ನಾವು ಎತ್ತಿಡಿತೀವಿ, ನಿಮ್ಮ ಘನತೆಯನ್ನ ನಾವು ಗೌರವಿಸ್ತೀವಿ, ನಿಮ್ಮ ಆಯ್ಕೆಯನ್ನು ನಾವು ಗೌರವಿಸ್ತೀವಿ, ನೀವೇನ್ ಅನ್ಕೊಂಡಿದ್ರೋ ಅದನ್ನ ಒಪ್ಕೊಳ್ತೀವಿ ಅಂತ. ಅಂದ್ರೆ ಆ ಸುಪ್ರೀಂ ಕೋರ್ಟಿನ ನಾಲ್ಸಾ ಜಡ್ಜ್ಮೆಂಟ್ ಪ್ರಕಾರ ಒಬ್ಬ ವ್ಯಕ್ತಿ ನನ್ನ ಟ್ರಾನ್ಸ್ ಅಂತ ಗುರುತಿಸ್ಕೋಬೇಕು ಅನ್ನೋದಾದ್ರೆ ಯಾರ ಅಪ್ಪಣೆನೂ ಬೇಡ, ಯಾರ ಒಪ್ಪಿಗೆನೂ ಬೇಡ, ಯಾರೂ ಸಹ ಹೋಗಿ ಒಂದು ಅಧಿಕೃತವಾದ ಪತ್ರವನ್ನು ಕೊಡೋ ಅವಶ್ಯಕತೆ ಇರಲಿಲ್ಲ. ಯಾವ ಡಾಕ್ಟ್ರು ನೀನು ಇವಾಗ ಟ್ರಾನ್ಸ್ ಹೋಗಮ್ಮ ಅಂತ ಹೇಳೋ ಅವಶ್ಯಕತೆನೂ ಇರಲಿಲ್ಲ. ಆದ್ರೆ ಇವಾಗ 2026ರಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು. ಸುಪ್ರೀಂ ಕೋರ್ಟು ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿದ್ದು ಜಡ್ಜ್ಮೆಂಟು. ಇವಾಗ ಪಾರ್ಲಿಮೆಂಟ್ ಅಲ್ಲಿ ಇವ್ರು ಏನ್ ಹೇಳ್ತವ್ರೆ, ನೋಡ್ರಪ್ಪ ಹಂಗೆಲ್ಲ ಆಗೋದಿಲ್ಲ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ನೀವು ಸ್ವಯಂ ಪ್ರೇರಿತವಾಗಿ ಒಪ್ಕೊಳಕ್ ಆಗೋದಿಲ್ಲ. ನೀವು ಒಪ್ಕೋಬೇಕು ಅಂದ್ರೆ ಸಾಮಾಜಿಕವಾಗಿ 5 ಗುಂಪುಗಳಿಗೆ ಸೇರಿರ್ಬೇಕು. 5 ಗುಂಪುಗಳು ಯಾವುದು ಅಂದ್ರೆ, ಈ ಕಿನ್ನರ್ ಬರುತ್ತೆ, ಕಿನ್ನರು ಮತ್ತೆ ಜೋಗತಾ. ಈಗ ಅದಕ್ಕೂ ಮೊದಲು ಈಗ ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟಿದೆ, ಸರ್ವೋಚ್ಚ ನ್ಯಾಯಾಲಯ ನೀವು ಹೇಳ್ದಂಗೆ ಅದನ್ನ ಇವ್ರು ಯಾಕೆ ವಿರೋಧ ಮಾಡಕ್ಕೆ ಬಂದ್ರು, ಅಥವಾ ಇವ್ರು ಯಾಕೆ ಅದನ್ನ ಒಂದು ಸೀಮಿತ ಗುಂಪುಗಳಿಗೆ ಸೇರಿಸುವಂತ ಒಂದು ಸೀಮಿತ ಅದನ್ನ ಗೊಳಿಸುವಂತ? ಸರ್ವೋಚ್ಚ ನ್ಯಾಯಾಂಗ ಯಾವಾಗ ಇವರು ನ್ಯಾಯಾಲಯವನ್ನ ಗೌರವಿಸಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಇವತ್ತು ನಾವು ಪ್ರಶ್ನೆ ಮಾಡ್ಕೋಬೇಕು, ನಿಜವಾಗ್ಲೂ ಈ ದೇಶದ ನ್ಯಾಯಾಲಯವನ್ನ ಅಥವಾ ಸರ್ವೋಚ್ಚ ನ್ಯಾಯಾಲಯವನ್ನ ಇವ್ರು ಗೌರವಿಸ್ತಾ ಇದಾರ? ಗೌರವಿಸದಾಗಿದ್ರೆ ನಮ್ಮ ಜನತೆಗಳನ್ನ ಜಿಲ್ಲೆಗಳು ಅಂತ ಕರೆದಿರ್ಲಿಲ್ಲ. ಸಾಮಾಜಿಕವಾಗಿ ಅದು ಏನು ಹೇಳಿದ್ರು, ನೈತಿಕ ಸೋಷಿಯಲ್ ಮೊರಾಲಿಟಿಗಿಂತ ನಮ್ಗೆ ಇದು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿಗಿಂತ ನಮಗೆ ಸೋಷಿಯಲ್ ಮೊರಾಲಿಟಿ ತುಂಬಾ ಮುಖ್ಯ. ಸಾಮಾಜಿಕ ನೈತಿಕತೆ ಅನ್ನೋದು ನಮ್ಗೆ ಕಾನೂನಿಗಿಂತಲೂ ಸಾಮಾಜಿಕ ನೈತಿಕತೆ ತುಂಬಾ ಮುಖ್ಯ ಅಂತ ಹೇಳ್ತಾರೆ. ಅದನ್ನ ಸುಪ್ರೀಂ ಕೋರ್ಟ್ ಅಲ್ಲೇ ಸರ್ಕಾರದ ಲಾಯರ್ ಹೇಳಿದ ಮಾತು. ಇಂಥ ಸರ್ಕಾರಗಳಿಂದ ನಾವು ನ್ಯಾಯಾಂಗನ ಗೌರವಿಸ್ರಪ್ಪ, ಸಂವಿಧಾನ ಗೌರವಿಸ್ರಪ್ಪ ಅಂತ ನಂಬೋಕ್ ಸಾಧ್ಯನೇ ಇಲ್ಲ. ಅವ್ರು ಯಾಕಂದ್ರೆ ಮಾಡಲ್ಲ ಅದನ್ನ. ಓಕೆ, ಇವಾಗ ಏನು ಅವರು ತಂದಿರುವಂಥದ್ದು ಏನು ಬದಲಾವಣೆ ಮಾಡಿದ್ರು, ಸುಪ್ರೀಂ ಕೋರ್ಟ್ ಹೇಳಿದ್ದಕ್ಕಿಂತಲೂ ಸೀಮಿತಗೊಳಿಸುವ, ಅಂದ್ರೆ LGBTQI ಕಮ್ಯುನಿಟಿನ ಒಂದು ಚೌಕಟ್ಟಿನಲ್ಲಿಡುವ ಕೆಲಸವನ್ನು ಯಾವ ರೀತಿ ಮಾಡಿದ್ರು ಅಂತ ಹೇಳ್ತಾ ಇದ್ರು. ಟ್ರಾನ್ಸ್ಜೆಂಡರ್ಸ್ ಮೊದಲು ಯಾರು ಬೇಕಂದ್ರೂ ಟ್ರಾನ್ಸ್ ಅಂತ ಗುರುತಿಸ. ಹೌದು, ಈಗ ಅವ್ರ ಸ್ವ ಇಚ್ಛೆಯಿಂದ ನಾನು ಟ್ರಾನ್ಸ್ಜೆಂಡರ್ ಅಂತಂದ್ರೆ ಅಲ್ಲಿಗೆ ಅವ್ರ ಆಯ್ಕೆ. ಯಾಕಂದ್ರೆ ಯಾರು ಸುಮ್ನೆ ಬಂದ್ರೆ ರಾತ್ರಿ ಟ್ರಾನ್ಸ್ ಆಗಲ್ಲ, ಅದೊಂದು ಪ್ರೋಸೆಸ್. ಇವತ್ತಿದ್ದವರು ಅವ್ರು ವರ್ಷಗಳ ಕಾಲ ಟೈಮ್ ತಗೋತಾರೆ, ಅವ್ರು ಏನು ಅಂತ ಗುರುತಿಸ್ಕೋತಾರೆ, ಕೊನೆಗೆ ಟ್ರಾನ್ಸ್ ಅಥವಾ ಅವ್ರು ಏನಾಗಿರ್ತಾರೆ ಅನ್ನೋದನ್ನ ಗುರುತಿಸ್ಕೋತಾರೆ. ಅಥವಾ ನಾನ್ ಬೈನರಿ ಇರ್ಬೋದು, ಟ್ರಾನ್ಸ್ ಇರ್ಬೋದು, ಗೇ ಬೈ ಏನಾದ್ರೂ ಆಗಿರ್ಬೋದು. ಅವ್ರ ಒಳಗಿನ ತುಡಿತ ಅಂದ್ರೆ ಅವ್ರಿಗೆ ಇಚ್ಛೆ ಇರ್ದಿದ್ರು ಕೂಡ ಅವ್ರ ಒಳಗಿನ ತುಡಿತ ತಡೆಯಕ್ಕಾಗಲ್ಲ. ಹೌದು, ಯಾರು ಸುಮ್ಮನೆ ಒಬ್ಬ ಹುಡುಗ
ಹುಡುಗಿ ಆಗೋದು ಅಥವಾ ಹುಡುಗಿ ಹುಡುಗನಾಗೋದು ಅಷ್ಟು ಇಮಿಡಿಯೇಟ್ ಇವತ್ತು ನಾನು ನಿರ್ಧಾರ ಮಾಡಿಬಿಟ್ಟು ನಾಳೆ ಆಗ್ತೀನಿ ಅಂತ ಆಗಲ್ಲ. ಹೌದು. ಅದಕ್ಕೆ ಎಷ್ಟು ನೀವು ಹೇಳಿದಾಗ ಎಷ್ಟೋ ದಿನಗಳ ಪ್ರೊಸೆಸ್ ಇರುತ್ತೆ. ಅದೊಂದು ದೊಡ್ಡ ಮತ್ತೆ ಅದು process. ಹೌದು. ಆಮೇಲೆ ಇವತ್ತಿನ ಈ ತುಂಬ ಅವಮಾನಿಸುವ ಸಮಾಜದಲ್ಲಿ ನಾನು ಹುಡುಗನಾದವನು ಹುಡುಗಿ ಆಗ್ತೀನಿ ಅಂತಂದರೆ ಇಮಿಡಿಯೇಟ್ ನನ್ನ ಮನಸ್ಸು ಕೂಡ ಯಾರ ಮನಸ್ಸು ಒಪ್ಕೊಳ್ಳಲ್ಲ. ಆದಾಗ್ಯೂ ಕೂಡ ಅವರು ಅವಾಗ ಆ ಥರ ಬದಲಾವಣೆ ಮಾಡ್ಕೋತಾರೆ ಅಥವಾ ಟ್ರಾನ್ಸ್ಜೆಂಡರ್ ಗುರುತಿಸ್ಕೋತಾರೆ ಅಂತಂದರೆ ಅವರು ಒಳಗಿನ ತುಡಿತವನ್ನು ಆ ಸ್ಫೋಟ ಇದೆಯಲ್ಲ ಅದು ತಡೆಯಲಿಕ್ಕಾಗಲಾರ್ದೆ ಗುರುತಿಸ್ಕೋತಾರೆ ಅವರು. ಹೌದು. ಕರೆಕ್ಟ್ ಅಲ್ವಾ? ಸೊ ಈಗ ಹೇಳಿ ಅದು ಏನು ಚೌಕಟ್ಟಲ್ಲಿ ಇಡ್ತಾರೆ ಅಂದ್ರೆ ಮೊದಲೇ ಅಪ್ಪ ಅಮ್ಮನ ಸಮಸ್ಯೆ ಇರುತ್ತೆ, ಸಮಾಜದ ಸಮಸ್ಯೆ ಇರುತ್ತೆ. ಯಾರೊಬ್ರು ಟ್ರಾನ್ಸ್ ಆಗ್ತಾರೆ ಅಂದ್ರೆ ಸಮಾಜನೂ ಒಪ್ಕೊಳ್ಳಲ್ಲ, ಅಪ್ಪ ಅಮ್ಮ ಒಪ್ಕೊಳ್ಳಲ್ಲ. ಎಷ್ಟೋ ಜನರನ್ನ ಸಾಯಿಸೇ ಬಿಟ್ಟಿದ್ದಾರೆ ಅಪ್ಪ ಅಮ್ಮ. ಕೊಂದಿರೋ ಎಷ್ಟೋ ಉದಾಹರಣೆಗಳು ನಮ್ಮ ಎದುರುಗಡೆ ಇದೆ ಟ್ರಾನ್ಸ್ಜೆಂಡರ್ ಆಗ್ತೀವಿ ಅನ್ನೋ ಕಾರಣಕ್ಕೆ. ಆದ್ರೆ ನಾಲ್ಸಾ ಜಜ್ಮೆಂಟ್ ಹೇಳಿತ್ತು ನೀವೇನು ಅಂತ ಗುರುತಿಸ್ಕೊಳ್ಳಿ, ಅದನ್ನ ನಾವು ಗೌರವಿಸ್ತೀವಿ. ಈ ದೇಶದ ನ್ಯಾಯಾಂಗ ಹೇಳಿದ್ದನ್ನ ವಿರೋಧ ಮಾಡಿ ಪಾರ್ಲಿಮೆಂಟ್ ಅಲ್ಲಿ ಇವ್ರೇನ್ ಮಾಡ್ತಾರೆ, ರಾಜ್ಯಸಭಾ ಮತ್ತೆ ಲೋಕಸಭೆನಲ್ಲಿ ಒಂದು ಚರ್ಚೆ ಮಾಡ್ತಾರೆ. ಚರ್ಚೆ ಏನು ಅಂದ್ರೆ ನೀವು ಟ್ರಾನ್ಸ್ಜೆಂಡರ್ ಆಗಿರ್ಬೇಕು ಅಥವಾ ಗುರುತಿಸ್ಕೋಬೇಕು ಅಂದ್ರೆ 5 ಸಾಮಾಜಿಕ ವರ್ಗಗಳಿಗೆ ಸೇರ್ಬೇಕು, ಸಾಮಾಜಿಕ ಗುಂಪುಗಳಿಗೆ ಸೇರ್ಬೇಕು. ಯಾವ ಗುಂಪು? ಯೂನಕ್ ಅಂತ ಬರುತ್ತೆ, ನಪುಂಸಕ ಟ್ರಾನ್ಸ್ ಆಗಿರ್ಲೇಬೇಕಾಗಿಲ್ಲ. ಒಬ್ರು ಯಾರಿಗೋ ಕ್ಯಾನ್ಸರ್ ಬಂತು ಅಂದ್ರೆ ಅವರು ತಮ್ಮ ಗುಪ್ತಾಂಗಗಳನ್ನ ತೆಗೆಸ್ಕೊಂಡ್ರೆ ಅವ್ರು ನಪುಂಸಕ. ಆದ್ರೆ ಅವ್ರು ಟ್ರಾನ್ಸ್ ಆಗ್ಬೇಕು ಗುರುತಿಸ್ಕೋಬೇಕು ಅನ್ನೋದೇ ಇಲ್ಲ. ಇನ್ನೊಂದೇನ್ ಹೇಳ್ತಾರೆ, ಇಂಟರ್ಸೆಕ್ಸ್. ಒಬ್ಬ ಮಗುಗೆ ಏನಾಗುತ್ತೆ, ಹುಟ್ಟುವಾಗ್ಲೇ 2 ಲಿಂಗಗಳನ್ನ ಒತ್ಕೊಂಡು ಹುಟ್ಟಿರುತ್ತೆ. ಆ ಮಗು ಇಂಟರ್ಸೆಕ್ಸ್. ಅವ್ರನ್ನ ನೀವು ಟ್ರಾನ್ಸ್ ಗುಂಪು ಸೇರಿಸೋ ಅವಶ್ಯಕತೆನೇ ಇಲ್ಲ. ಅವ್ರು ಟ್ರಾನ್ಸ್ ಅವ್ರ ಅಲ್ವಾ ಹೌದಾ ಅಂತ ಅವ್ರು ಗುರುತಿಸ್ಕೋತಾರೆ. ಅವ್ರು ಹೇಳ್ಬೇಕು ಇಂಟರ್ಸೆಕ್ಸ್ ಹೇಳ್ಬೇಕು. ಅಥವಾ ಅವ್ರು ಹೆಣ್ಣು ಅಂತ ಗುರುತಿಸ್ಕೋಬಹುದು, ಗಂಡು ಅಂತ ಗುರುತಿಸ್ಕೋಬಹುದು. ಆದ್ರೆ ಇವ್ರು ಸರ್ಕಾರ ಏನ್ ಹೇಳ್ತಿದೆ, ಇಂಟರ್ಸೆಕ್ಸ್ ತಗೋ ಟ್ರಾನ್ಸ್ ಗುಂಪಿಗೆ ಸೇರಿಸ್ಬಿಡು, ಯೂನಕ್ಕು ನಪುಂಸಕ ತಗೋ ಟ್ರಾನ್ಸ್ ಗುಂಪಿಗೆ ಅಂದ್ರೆ ಆ ವ್ಯಕ್ತಿಯನ್ನ ಕೇಳದೆ ಸೇರಿಸಿರುವಂತದ್ದು ಒಪ್ಪಿಗೆನೇ ಇಲ್ಲ. ಆಮೇಲೆ 3ನೇದು ಏನಂದ್ರೆ ಕಿನ್ನರು, ಜೋಗತ, ಈ ಸಾಮಾಜಿಕ ಗುಂಪುಗಳು. ಇವರೆಲ್ಲ ಯಾವ ಧರ್ಮದ ಕೆಳಗಡೆ ಬರ್ತಾರೆ? ಸಾಮಾಜಿಕ ಗುಂಪುಗಳು ಹಿಂದೂ ಧರ್ಮದ ಕೆಳಗಡೆ ಬರ್ತಾರೆ. ಜೋಗತಿ ನಮ್ಗೆಲ್ಲ ಗೊತ್ತು, ಜೋಗತಿ ಗೊತ್ತು. ಕಿನ್ನರು ಕರ್ನಾಟಕದಲ್ಲಿ ದೇವ್ರನ್ನ ನಂಬ್ಕೊಂಡಿರೋ ಸೌದತ್ತಿ ಅಥವಾ ಹುಲಿಗಮ್ಮ ನಡ್ಕೊಳ್ಳೋರೆಲ್ಲ ಜೋಗಗಳು, ಜೋಗತಿ, ಜೋಗಪ್ಪ ಅವರೆಲ್ಲ ಆ ಕಮ್ಯುನಿಟಿಯಲ್ಲಿ ಬರ್ತಾರೆ. ಕಿನ್ನರ್ ಅಂದ್ರೆ ಕಿನ್ನರು ಈ ಒಂದು ಸಂಸ್ಕೃತಿ ನಮ್ಗೆ ಇವಾಗ ಲಕ್ಷ್ಮೀನಾರಾಯಣ ತ್ರಿಪಾಠಿ ಇದಾರಲ್ಲ, ಅವರು ಒಂದು ದೊಡ್ಡ ಕಿನ್ನರ ಅಖಾಡವನ್ನ ಕಟ್ಕೊಂಡಿದ್ದಾರೆ. ಅಂದ್ರೆ ಅವರು ದೇವ್ರನ್ನ ನಂಬ್ಕೊಂಡು ಪೂಜೆ ಮಾಡ್ಕೊಂಡು ಹೋಗುವಂತ ಒಂದು ಸಂಸ್ಕೃತಿ. ಯಾವ ದೇವರದು? ಏನ್ ಆಚರಣೆ? ಶಿವ. ಅವ್ರು ಬೆಳೆಸ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಇವ್ರು ಯಾರನ್ನ ನಂಬ್ತಾರೋ, ದೇವ್ರಗಳನ್ನ ನಂಬ್ಕೊಂಡು ಯಾರು ಒಂದು ವ್ಯವಸ್ಥೆನ ಕಟ್ಕೊಂಡಿದಾರೋ ಅವ್ರು ಮಾತ್ರ ಟ್ರಾನ್ಸ್ಜೆಂಡರ್ಸ್, ಇನ್ನು ಉಳ್ದವ್ರಲ್ಲ. ಇವ್ರ ಮಾತಿನ ಪ್ರಕಾರ ಇನ್ನು ಉಳ್ದವ್ರು ಯಾರು ಬರೋದ್ ಬೇಡ. ಯಾಕಂದ್ರೆ ನಮ್ ಧರ್ಮನ್ ಕಾಪಾಡ್ತಿದೀವಿ ಅಂತ ಹೆಸರು ಹೇಳ್ಕೊಂಡೇ ಬಂದಿರೋ ಸರ್ಕಾರ ಇದು. ಆ ಧರ್ಮದಡಿಯಲ್ಲಿ ನೀವು ಬರೋದಾದ್ರೆ ನೀವು ಟ್ರಾನ್ಸ್ಜೆಂಡರ್ಸ್, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ಈಗ ಉದಾಹರಣೆಗೆ ಅಂದ್ರೆ ಜೋಗತಿ ಪರಂಪರೆ ಆಚರಣೆ ಮಾಡೋರು ಹಿಂದೂಗಳಾಗಿರ್ತಾರೆ, ಕಿನ್ನರ್ ಪರಂಪರೆ ಆಚರಣೆ ಮಾಡೋರು ಹಿಂದೂಗಳಾಗಿರ್ತಾರೆ. ಅಕಸ್ಮಾತ್ ಈಗ ಮುಸ್ಲಿಂ, ಕ್ರಿಶ್ಚಿಯನ್ ನಾನು ಟ್ರಾನ್ಸ್ಜೆಂಡರ್ ಆಗ್ಬೇಕಂದ್ರೆ ಅವ್ರಿಗೆ ಅವಕಾಶ ಇದೆಯಾ? ಅದು ಅವ್ರಿಗೆ ಅವಕಾಶ ಇದೆ. ಇವಾಗ ಇವ್ರು ಏನ್ ಹೇಳ್ತಾ ಇದ್ರೆ, ನೀವು ಟ್ರಾನ್ಸ್ಜೆಂಡರ್ ಆಗಿ, ನಮ್ ಪ್ರಶ್ನೆ ಏನಿಲ್ಲ. ಟ್ರಾನ್ಸ್ಜೆಂಡರ್ ಆಗ್ಬೇಕು ಅಂದ್ರೆ ಒಂದು ಪ್ರೋಸೆಸ್ ಹಾಕೊಡ್ತೀವಿ, ಅದ್ರ ಮೂಲಕ ಹೋಗಿ ಫಸ್ಟ್ ಡಾಕ್ಟರ್ ಹತ್ರ ಆಪರೇಷನ್ ಮಾಡಿಸ್ಕೊಳ್ಳೇಬೇಕು. ಮೊದಲು ಆಪರೇಷನ್ ಮಾಡಿಸ್ಕೊಳ್ಳೇಬೇಕು ಅನ್ನೋ ಒಂದು ಕಡ್ಡಾಯವಾದ ಇದಿರ್ಲಿಲ್ಲ. ನಾನು ಟ್ರಾನ್ಸ್ ಅಂತ ಯಾರು ಬೇಕಂದ್ರೂ ಗುರುತಿಸ್ಕೋಬೇಕು. ಈಗ ನನ್ಗೆ ಗೊತ್ತಿರೋ ಹಾಗೆ ಟ್ರಾನ್ಸ್ ವುಮೆನ್ ಅನ್ನೋದು ಟ್ರಾನ್ಸ್ಜೆಂಡರ್ ಯಾವಾಗ ಆಗ್ತಾರೆ ಅಂದ್ರೆ, ನಾನು ಮಾನಸಿಕವಾಗಿ, ದೇಹ ಮುಖ್ಯ ಇಲ್ಲ ಇಲ್ಲಿ, ಮಾನಸಿಕವಾಗಿ ನಾನು ಹುಡುಗಿ ಅಥವಾ ಹುಡುಗ ಅಂತ ನನ್ನನ್ನು ನಾನು ಡಿಸೈಡ್ ಮಾಡ್ಕೊಂಡಾಗ ನಾನು ಟ್ರಾನ್ಸ್ಜೆಂಡರ್ ಆಗ್ತೀನಿ. ಅದು ಬಿಟ್ಟು ಇನ್ನು ಇಲ್ಲ ನಿನ್ನ ದೇಹನೂ ಬದಲಾಯಿಸಬೇಕು ಅಂತ ಅವ್ರವ್ರ ಇಷ್ಟ, ಅದು ಮಾಡಲೇಬೇಕು ಅಂತ ಈಗ ಕಾನೂನು ಹೇಳ್ತಾ ಇರೋದು. ಹೌದು. ಅಂದ್ರೆ ಅವ್ರು ಹೇಳ್ತಾ ಇದ್ರೆ, ನೀನ್ ಟ್ರಾನ್ಸ್ಜೆಂಡರ್ ಆಗ್ಬೇಕು ಅಂದ್ರೆ ನಿನ್ ಗುರುತು, ನಿನ್ ಮಾನಸಿಕವಾಗಿ ಏನೇನು ಹೊಂದಿದ್ಯೋ ಅದನ್ನೆಲ್ಲ ನಾವು ಕೇಳಲ್ಲ. ನಿನ್ ನೋವು, ನೀನ್ ಸತ್ತೋಗ್ಬಿಡು, ಹಾಳಾಗೋಗ್ಬಿಡು. ಆದ್ರೆ ನೀನೇನ್ ಮಾಡ್ಬೇಕು, ಆಪರೇಷನ್ ಮಾಡಿಸ್ಕೋಬೇಕು. ಆಪರೇಷನ್ ಮಾಡಿಸ್ಕೊಂಬಿಡಿ, ಆಯ್ತು. ಆಪರೇಷನ್ ಖರ್ಚು ಗೌರ್ಮೆಂಟ್ ಕೊಡಲ್ಲ, ಅದು ಅವ್ರ ದುಡ್ಡು. ಆಪರೇಷನ್ ಖರ್ಚು ಯಾವ್ದು HRT ಅಂತ ಒಂದು ಟ್ರೀಟ್ಮೆಂಟ್ ಬರುತ್ತೆ, ಹಾರ್ಮೋನ್ ಥೆರಪಿ ಟ್ರೀಟ್ಮೆಂಟ್, ಅದನ್ನು ಅವ್ರು ಕೊಡಲ್ಲ. ಆಪರೇಷನ್ ಖರ್ಚು ಏನ್ ಕೊಡಲ್ಲ. ನೀನ್ ಟ್ರಾನ್ಸ್ಜೆಂಡರ್ ಅಂತ ಗುರುತಿಸ್ಕೊಳ್ಳೋದಾದ್ರೆ ಆಪರೇಷನ್ ಮಾಡಿಸ್ಲೇಬೇಕು. ಆದ್ರೆ ಇನ್ನೂ ವಿಕೃತವಾಗಿ ಹೋಗ್ತಾ ಇದ್ದಾರೆ. ಇವತ್ತಿನ ಆಧುನಿಕ ವ್ಯವಸ್ಥೆಯಲ್ಲಿ ಒಂದು ಆಪರೇಷನ್ ಆಗ್ಬೇಕಂದ್ರೆ ಕನಿಷ್ಠ ಒಂದು 10-15 ಲಕ್ಷ ಆಗುತ್ತೆ. ಹೌದು. ಇನ್ನು ವಿಕೃತವಾಗಿ ಇವ್ರು ಹೋಗ್ತಾ ಇರೋದೇನಂದ್ರೆ, ಇವಾಗ ಈಗ ಆಲ್ಮೋಸ್ಟ್ ಟ್ರಾನ್ಸ್ ಇನ್ನೊಂದು ನಾವು ಇಲ್ಲಿ ಯಾಕೆ ಮುಖ್ಯವಾಗಿ ಗಮನಿಸಬೇಕು ಅಂತಂದ್ರೆ, ಸಾರಿ ಇಂಟರಪ್ಟ್ ಮಾಡೋದಕ್ಕೆ, ಈ ಟ್ರಾನ್ಸ್ಜೆಂಡರ್ ಅಂತ ಏನು LGBTQ ಗುರುತಿಸ್ಕೋತಾರಲ್ಲ, ಅವ್ರಿಗೆ ಯಾವುದೇ ರೀತಿಯ ಉದ್ಯೋಗ ಭದ್ರತೆ ಇರಲ್ಲ. ಒಂದು ನಿಯಮಿತವಾದ ಕಾಯಮಾದ ಉದ್ಯೋಗ ಇರಲ್ಲ. ಹಂಗಾಗಿ ಅವ್ರಿಗೆ ಯಾರು ಎಲ್ಲೂ ಜಾಬ್ ಕೊಡಲ್ಲ ಅವ್ರಿಗೆ. ಹಂಗಾಗಿ ಭಿಕ್ಷೆ ಬೇಡ್ತಿರ್ತಾರೆ ಅವರು. ಆ ಭಿಕ್ಷೆ ಬೇಡಿ 10-15 ಲಕ್ಷ ರೂಪಾಯಿ ಗಳಿಸಿ ಆಪರೇಷನ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಎಷ್ಟು ವರ್ಷ ಆಗ್ಬೋದು, ಅಷ್ಟು ದಿನ ಅವ್ರು ಬದುಕ್ತಾರ ಅನ್ನೋದು ಮುಖ್ಯ ಆಗುತ್ತೆ. ಕೆಲವ್ರಿಗೆ ಸಾಧ್ಯ ಆಗುತ್ತೆ, ಹೌದು, ಇಲ್ಲ ಅನ್ನಲ್ಲ, ಕೆಲವರು ಸಾಧ್ಯ ಆಗಿದೆ. ಅವ್ರವ್ರ ಕಮ್ಯುನಿಟಿಯಲ್ಲಿ ಅವರು ತುಂಬ ಎಲ್ಲ ಒಟ್ಟುಗೂಡಿ ಖರ್ಚು ಮಾಡಿ ಅದಕ್ಕೆ ಆಯ ಅಂತಿರ್ತಾರೆ, ಅವ್ರ ತಾಯಂದಿರು ಅಂತಿರ್ತಾರೆ, ಅಮ್ಮಂದಿರು ಅಂತಿರ್ತಾರೆ, ಅವರೆಲ್ಲ ಸೇರಿ ದುಡ್ಡು ಹಾಕಿ ಮಾಡಿಸ್ತಾರೆ. ಬಟ್ ಪರ್ಸನಲಿ ಆಗ್ಬೇಕಾದ್ರೆ ತುಂಬಾ ಟೈಮ್ ಹಿಡಿತದೆ. ಅದು ಕರೆಕ್ಟ್ ನೀವು ಹೇಳಿದ್ರೆ ಅವ್ರ ಕಮ್ಯುನಿಟಿನ ಅವ್ರು ಕಟ್ಕೊಂಡು ಮಾಡ್ಕೋತಾರೆ, ಎಷ್ಟೋ ಮಾಡ್ಕೋತಾರ, ಪ್ರಶ್ನೆ ಇಲ್ಲ ಸರ್. ನಂಗಂದ್ರೆ ನೀವ್ ಯಾಕೆ ಒಬ್ಬ ವ್ಯಕ್ತಿಯ ಗುರುತನ್ನ ಗೌರವಿಸ್ತಾ ಇಲ್ಲ, ಒಬ್ಬ ವ್ಯಕ್ತಿ ಆಯ್ಕೆನ ಗೌರವಿಸ್ತಾ ಇಲ್ಲ ಅನ್ನೋದು ನನ್ನ ಕೇಂದ್ರ ಸರ್ಕಾರ ಪ್ರಶ್ನೆ. ಅಥವಾ ಇವತ್ತಿನ ಆಳ್ತಾ ಇರೋ ಸರ್ಕಾರದ ಪ್ರಶ್ನೆ ಏನಂದ್ರೆ, ನೀವು ಒಬ್ಬ ವ್ಯಕ್ತಿ ನಾನು ಇದು ಅಂತ ಹೇಳ್ಕೊತಾ ಇದ್ದಾನೆ ಅಂದ್ರೆ ಗೌರವಿಸ್ಬಿಡಿ ಅದನ್ನ ಅಷ್ಟೇ. ಆದ್ರೆ ಆಪರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ, ಸರಿ ಆಪರೇಷನ್ ಮಾಡಿಸ್ಕೋತಾರೆ. ಇನ್ನೂ ವಿಕೃತವಾಗಿ ಒಂದು ಹೆಜ್ಜೆ ಮುಂದೆ ಹೋಗಿರೋದೇನಂದ್ರೆ, ಈ ಆಪರೇಷನ್ ಎಷ್ಟೋ ಆಗಿದಾರಲ್ಲ ಟ್ರಾನ್ಸ್ಜೆಂಡರ್ಸ್, ಅವರು ಟ್ರಾನ್ಸ್ಜೆಂಡರ್ ಅಂತ ಪ್ರೂವ್ ಮಾಡಕ್ಕೆ ಡಾಕ್ಟರ್ಗಳ ಮುಂದೆ ಹೋಗಿ ಬಟ್ಟೆ ಬಿಚ್ಕೊಂಡು ನಿಂತ್ಕೋಬೇಕು.
ಡಾಕ್ಟರ್ ಮುಂದೆ ಆಯ್ತು, ಆಮೇಲೆ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಿ ಬಟ್ಟೆ ಬಿಚ್ಕೊಂಡು ನಿಂತ್ಕೋಬೇಕು. ಅಂದ್ರೆ ಅವ್ರು ಮ್ಯಾಜಿಸ್ಟ್ರೇಟು ಮತ್ತೆ ಡಾಕ್ಟ್ರು ಇವ್ರಿಬ್ರು ನೋಡಿ ಟ್ರಾನ್ಸು ಅಂತ ಗುರುತಿಸೋದು ಆದ್ಮೇಲೆ ಇವ್ರು ಹೋಗಿ ಸರ್ಟಿಫಿಕೇಟ್ ಕೊಡ್ತಾರಂತ ಅವರಿಗೆ. ಈ ಪ್ರೋಸೆಸ್ ಆಗ್ಲಿಲ್ಲ ಅಂದ್ರೆ ಇನ್ಯಾರು ಟ್ರಾನ್ಸ್ ಆಗಕ್ಕಾಗಲ್ಲ. ನೀವು ಟ್ರಾನ್ಸ್ ಆಗಬೇಕು ಅಂದರೆ ಹೋಗಿ ಡಾಕ್ಟರ್ ಮುಂದೆ ನಿಂತ್ಕೊಳ್ಳಿ, ನೀವು ಟ್ರಾನ್ಸ್ ಆಗಬೇಕು ಅಂದರೆ ಹೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ನಿಂತ್ಕೊಳ್ಳಿ. ನಿಮ್ಗೆ ಆಪರೇಷನ್ ಆಗಿದೆ ಅಂತ ಖಚಿತ ಆದ್ಮೇಲೆ ನಿಮ್ಗೆ ಟ್ರಾನ್ಸ್ಜೆಂಡರ್ ಐಡಿ. ಡಾಕ್ಟರ್ ಅದು ಯಾವ್ಯಾವ ರೀತಿ ಚೆಕ್ ಮಾಡಬೇಕು ಅಂತ ಅವ್ರಿಗೆ ಇನ್ನೂ ಏನೇನಿದೆ ಗೊತ್ತಿಲ್ಲ. ಡಾಕ್ಟರ್ಗಳಿಗೆ ಗೊತ್ತಿಲ್ಲ, ಇವಾಗ ಡಾಕ್ಟರ್ಗಳಿಗೆ ಏನ್ ಮಾಡಬೇಕು ಅಂತಾನೂ ಗೊತ್ತಿಲ್ಲ, ಮ್ಯಾಜಿಸ್ಟ್ರೇಟ್ಗೂ ಹೆಂಗ್ ಕೊಡಬೇಕು ಅಂತ ಗೊತ್ತಿಲ್ಲ. ಅದು ಸರಿಯಾದ ಒಂದು ಇನ್ಸ್ಟ್ರಕ್ಷನ್ಸ್ ನ ಸರ್ಕಾರ ಕೊಡ್ಲೇ ಇಲ್ಲ ಅವರಿಗೆ ಏನ್ ಮಾಡಬೇಕು. ಇವಾಗ ಎಷ್ಟೋ ಟ್ರೀಟ್ಮೆಂಟ್ HRT ತಗೋತಾ ಇದಾರೆ. ಅಂದ್ರೆ HRT ಏನಂದ್ರೆ ಅವ್ರು ಟ್ರಾನ್ಸ್ ಆಗೋಕ್ಕಿಂತ ಮುಂಚೆನೆ ಅವ್ರ ದೇಹಕ್ಕೆ ಹೊಂದ್ಕೊಳ್ಳಿ ಅನ್ನೋ ಕಾರಣಕ್ಕೆ ಒಂದು ಟ್ಯಾಬ್ಲೆಟ್ಗಳನ್ನ ತಗೋತಾರೆ. ಆ ಟ್ಯಾಬ್ಲೆಟ್ನ 1 ವರ್ಷ 2 ವರ್ಷ 3 ವರ್ಷ ತಗೊಂಡು ಆಮೇಲೆ ಆಪರೇಷನ್ಗೆ ಹೋಗ್ತಾರೆ. ಆದ್ರೆ ಆ ಟ್ಯಾಬ್ಲೆಟ್ ನಿಂತೋಗುತ್ತಾ ಅಂತ ಭಯ ಆಗ್ತಿದೆ. ಎಷ್ಟೋ ಜನಕ್ಕೆ ನಮ್ಮ ಆಧಾರ್ ಕಾರ್ಡ್ ಹೋಗ್ಬಿಡುತ್ತಾ, ನಮ್ಮ ರೇಷನ್ ಕಾರ್ಡ್ ಹೋಗ್ಬಿಡುತ್ತಾ. ಕೌನ್ಸಿಲಿಂಗ್ ವ್ಯವಸ್ಥೆನೂ ಸರ್ಕಾರ ಮಾಡಲಿಲ್ಲ. ಯಾಕಂದ್ರೆ ಈ ನಮ್ಮ ರಾಜ್ಯದಲ್ಲೇ ತಗೊಂಡ್ರು ಲಕ್ಷಾಂತರ ಜನ ಕಮ್ಯುನಿಟಿ ಅವರು ಇದ್ದಾರೆ ಟ್ರಾನ್ಸ್ಜೆಂಡರ್ ಅಂತ ಗುರುತಿಸ್ಕೊಳ್ಳೋರು. ಅವರೆಲ್ಲ ಎಲ್ಲೋಗ್ಬೇಕು ಇವಾಗ? ಅಂದ್ರೆ ನೀವು ಟ್ರಾನ್ಸ್ ಅಲ್ಲ ಅಂತ ಹೇಳ್ಬಿಟ್ರೆ ಅವ್ರಿಗೆ ಯಾವುದೇ ಸೌಲಭ್ಯಗಳನ್ನು ಕೊಡಲ್ಲ. ನಾನು ಟ್ರಾನ್ಸು ಅಂತ ನಂಬ್ಕೊಂಡು ಬದುಕಿರೋರಿಗೆ, ಸಮಾಜ ನಿದ್ರಾಕೊಂಡು ಬದುಕಿರೋರಿಗೆ ನೀನು ಇವಾಗ ಟ್ರಾನ್ಸ್ ಅಲ್ಲ ಹೋಗಮ್ಮ ಅಂತ ಅಂದ್ಬಿಟ್ರೆ ಎಲ್ಲಿ ಹೋಗ್ಬೇಕು? ಈ SIR ತಂದ್ಬಿಟ್ಟೆ ಆಗ್ಲೇ ಟ್ರಾನ್ಸ್ಜೆಂಡರು ಒದ್ದಾಡ್ತಾ ಇದಾರೆ. ಬೀದಿಗಳಿಗೆ ಬಂದ್ರು SIR ಅಲ್ಲಿ ಅವ್ರ ಅಪ್ಪ ಅಮ್ಮ ಡಾಕ್ಯುಮೆಂಟ್ಸ್ ಕೊಡಲ್ಲ, ಆ ಕಡೆ ಮನೆಯವ್ರ ಡಾಕ್ಯುಮೆಂಟ್ಸ್ ಕೊಡಲ್ಲ, ಈ ಕಡೆ ಸರಿಯಾಗಿ BLOಗಳು ಸ್ಪಂದಿಸಲ್ಲ. ಇದೆಲ್ಲಾಗಿ ಟ್ರಾನ್ಸ್ಗಳು ಆಗ್ಲೇ ಒದ್ದಾಡ್ತಾ ಇದಾರೆ. ಕೆಲವೊಂದು ಆರ್ಗನೈಸೇಷನ್ಗಳು ಅದನ್ನ ಮಾಡ್ತಾ ಇದಾವೆ. ನಾವು ಮುಂದೆ ಬಂದು ನಿಮ್ ಜೊತೆ ನಾವು ನಿಲ್ತೀವಿ ಅಂತ ನಾವೆಲ್ಲ ಹೇಳ್ತಾ ಇರೋದಕ್ಕೆ ಒಂದು ಚೂರು ಟ್ರಾನ್ಸ್ಗಳ ಬಗ್ಗೆ ಕೆಲಸ ಆಗ್ತಿದೆ. ಬಟ್ ಟ್ರಾನ್ಸ್ ಆಕ್ಟ್ ಹೇಳ್ತಿದ್ದಾರೆ ನೀನ್ ಟ್ರಾನ್ಸ್ಜೆಂಡರ್ ಆಗ್ಬೇಕು ಅಂದ್ರೆ ಹಿಂಗ ಆಗ್ಬೇಕು ಫಸ್ಟ್. ಎರಡನೇದು ಅವ್ರು ಏನ್ ಹೇಳ್ತಿದ್ದಾರೆ, ನಂಗೆ ತಲೆ ಕೆಡುತ್ತೆ ಅನ್ಸುತ್ತೆ ಅವರಿಗೆ. ಸಪೋಸ್ ನಾನು ಇವಾಗ ಸಾಮಾಜಿಕ ಕಾರ್ಯಕರ್ತ, ನನ್ಗೆ ಯಾರೋ ಒಂದು ಹುಡುಗನೋ ಅಥವಾ ಒಂದು ಹುಡುಗಿನೋ ಅಥವಾ ಅವ್ರು ಟ್ರಾನ್ಸ್ ಅಂತ ಗುರುತಿಸ್ಕೊಳ್ಳೋರು ಬಂದ್ಬಿಟ್ಟು ನಾನು ನಿಮ್ಮ ಮನೆಗೆ ಬರ್ತೀನಣ್ಣ, ನಂಗೆ ಮನೆಯಿಂದ ಇಷ್ಟು ಸಮಸ್ಯೆ ಆಗ್ತಿದೆ, ನಿಮ್ಮ ಮನೇಲಿ ನಂಗೆ 1-2 ದಿನ ಜಾಗ ಕೊಡ್ತೀರಾ, ನಾನು ಉಳ್ಕೋಬೋದ ನಿಮ್ಮ ಮನೇಲಿ ಅಂತಂದ್ರೆ, ನಾವು ಸಾಮಾಜಿಕವಾಗಿ ದುಡಿತಾ ಇರೋರು ಅಥವಾ ಸಾಮಾಜಿಕವಾಗಿ ನಮ್ಮನ್ನ ನಾವು ತೊಡಗಿಸ್ಕೊಂಡಿರೋರು ಏನ್ ಮಾಡ್ತೀವಿ ನಾವು? ಸರಿ ಬಾರಮ್ಮ ಆಯ್ತು ನಾವು ಕರ್ಕೊಂಬಂದು ಕೂರ್ಸ್ಕೊತೀವಿ, ಜಾಗ ಕೊಡ್ತೀವಿ, ಅಥವಾ ಇರೋಕ್ಕೊಂದು ವ್ಯವಸ್ಥೆ ಮಾಡ್ಬೋದು. ಅಥವಾ ನಾವಲ್ದೇ ಇದ್ರು ಅವ್ರ ಸೀನಿಯರ್ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಅವ್ರಿಗೊಂದು ವ್ಯವಸ್ಥೆ ಕೊಡ್ಬೋದು ಬನ್ನಿ ಅಂತ. ಆದ್ರೆ ಈ ಕಾಯ್ದೆ ಏನ್ ಹೇಳುತ್ತೆ, ಯಾರಾದ್ರೂ ಬಲವಂತವಾಗಿ ಟ್ರಾನ್ಸ್ಜೆಂಡರ್ ಮಾಡಿಸ್ಬಿಟ್ರೆ ನಿಮ್ಮ ಮೇಲೆ ಜೈಲ್ ಶಿಕ್ಷೆ ಕೊಡ್ತೀವಿ 2 ವರ್ಷ ಅಂತ. 2 ವರ್ಷ ಜೈಲ್ ಶಿಕ್ಷೆ ಯಾರು ಬೇಕಂದ್ರೂ ಕೇಸ್ ಹಾಕ್ಬೋದು. ಇವತ್ತು ನಾನು ನಿಮ್ಮ ಮನೆಗೆ ಬಂದಿರ್ತೀನಿ, ನಾಳೆ ನನಗೂ ನಿಮ್ಗೂ ಆಗಲ್ಲ ಅಂದ್ರೆ ನಾಳೆ ಹೋಗ್ಬಿಟ್ಟು ನಾನು ನಿಮ್ಮ ಮೇಲೆ ಕೇಸ್ ಹಾಕ್ಬೋದು. ಸರ್ಕಾರ ಹೇಳ್ತಿದ್ರೆ ಕೇಸ್ ಹಾಕ್ಬಿಡ್ತೀವಿ ನಿಮ್ಮ ಮೇಲೆ. ವೈಯಕ್ತಿಕ ಕಾರಣಕ್ಕಾಗಿ ನಮ್ದು ಪರ್ಸನಲ್ ಕಾರ್ಯಕ್ಕಾಗಿ ನಾವು ಕೇಸ್ ಹಾಕ್ತೀವಿ ಆರಾಮಾಗ. ಅಂದ್ರೆ ಅದನ್ನೇ ಹೇಳ್ತಿದೆ, ಅಂದ್ರೆ ಲಿಬರ್ಟಿನ ಹೆಂಗ್ ಕೊಡ್ತಾ ಇದೆ ಅಂದ್ರೆ ಕಮ್ಯುನಿಟಿನ ಹೊಡೆದ್ಬಿಡೋಣ. ಇವತ್ತೇನು ಗುರುಚೀಲ ಪರಂಪರೆ ಟ್ರಾನ್ಸ್ ವಿಮೆನ್ ಕಮ್ಯುನಿಟಿನಲ್ಲಿ ಇದೆ, ಅದನ್ನ ಹೊಡೆದ್ಬಿಟ್ರೆ ಕಮ್ಯುನಿಟಿ ಛಿದ್ರ ಆಗ್ಬಿಡುತ್ತೆ. ಕಮ್ಯುನಿಟಿ ಹೊಡೆದ್ಮೇಲೆ ಇವ್ರು ಬೇಳೆನ ಆರಾಮಾಗಿ ಸಾಮಾಜಿಕ ನೈತಿಕತೆ, ಸಾಂವಿಧಾನಿಕ ನೈತಿಕತೆ ಅಂತ ಬೆಳೆಸ್ಕೊಂಡು ಆ ಕಮ್ಯುನಿಟಿ ನಿಧಾನವಾಗಿ ಹಂತ ಕುಗ್ಗಿಸ್ತಾ ಬಂದು, ನೀವು 2ನೇ ದರ್ಜೆ ಪ್ರಜೆಗಳು, ನೀವು ತೃತೀಯ ಲಿಂಗಿಗಳು, ನಾವು ಹೇಳ್ದಂಗೆ ಕೇಳಬೇಕು, ನಿಮ್ಗೆ ವೋಟಿಂಗ್ ರೈಟ್ಸ್ ಕೊಡಲ್ಲ, ನಿಮ್ಗೆ ಈ ದೇಶದಲ್ಲಿ ಉಳ್ಕೊಳ್ಬೇಕು ಅಂದ್ರೆ ನೀವು ಸೆಕೆಂಡರಿ ಪ್ರಜೆಗಳಾಗಿ ಉಳ್ಕೋಬೇಕು, ಇಲ್ಲ ಅಂದ್ರೆ ನಮ್ಮ ಸಮಕ್ಕೆ ಬರೋಕ್ಕಾಗಲ್ಲ ಅನ್ನೋದನ್ನ ತೋರಿಸ್ಬೇಕು ಅವರು. ಅದಕ್ಕೆ 2026 ಆಕ್ಟಲ್ಲಿ ಇದು ಮಾಡ್ತಾ ಇದ್ದಾರೆ. ಈಗ ಭಾಳ ಇಂಪಾರ್ಟೆಂಟ್ ವಿಚಾರಗಳನ್ನ ಹೇಳಿದ್ರಿ. ಈಗ ಇಲ್ಲಿ ಏನಿದೆ ಅಂತಂದರೆ, ಈ ಏನು ಟ್ರಾನ್ಸ್ ಆ್ಯಕ್ಟ್ ಬಂದಿದೆಯಲ್ಲ, ಆಪರೇಷನ್ ಮಾಡಿಸ್ಕೊಂಡಿರ್ಬೇಕು ಅಥವಾ ಯಾವುದೋ ಹಿಂದೂ ಧಾರ್ಮಿಕ ಆಚರಣೆಗೆ ಒಳಪಟ್ಟಿರ್ಬೇಕು, ಈ ಥರದ್ದೆಲ್ಲ ಹೇಳಿದಲ್ಲ. ಇದರ ಆಚೆ LGBTQI ಅಲ್ಲಿ ಸುಮಾರು ಕಮ್ಯುನಿಟಿ ಬೇರೆ ಬೇರೆ ರೀತಿಯಲ್ಲಿ ಇದೆ. ಇನ್ನೂ ಅದು ಎಕ್ಸ್ಪ್ಲೋರ್ ಆಗ್ತಾನೆ ಇದೆ. ಅದರಲ್ಲಿ ಈಗ ಏನಂದರೆ ಬೈಸೆಕ್ಷುವಲ್ ಇದ್ದವ್ರು ಅವ್ರು ಯಾವ ಗುಂಪಿಗೆ ಸೇರಿಸ್ಕೋಬೇಕು, ಅಥವಾ ಗೇ ಆದವ್ರು ಅವ್ರು ಯಾವ ಗುಂಪಿಗೆ ಸೇರಿಸ್ಬೇಕು, ಅಥವಾ ಏನು M to F, F to M ಈ ಥರ ಕನ್ವರ್ಟ್ ಆದವರು, ಅಂದ್ರೆ ಮೆನ್ ಟು ಫೀಮೇಲ್ ಆದವರು, ಫೀಮೇಲ್ ಟು ಮೆನ್ ಆದವರು, ಇವರೆಲ್ಲ ಅದ್ರೊಳಗಡೆ ಬರ್ತಾರಾ ಅಥವಾ ಬರಲ್ವಾ? ಈ ಟ್ರಾನ್ಸ್ ಆಕ್ಟ್ ಅಂಡರ್ಲಿ ಟ್ರಾನ್ಸ್ಜೆಂಡರ್ಸ್ ಮಾತ್ರ ಮಾಡಿದ್ದಾರೆ. ಸೆಕ್ಷನ್ 377 ಏನ್ ಬಂತು, ಈ ಸೆಕ್ಷನ್ 377 ಕ್ವಿಯರ್ ಕಮ್ಯುನಿಟಿ ಬಗ್ಗೆ ಎಲ್ರು, ಅಂದ್ರೆ ಸಮಲಿಂಗ ಪ್ರೇಮ ಅಂತ, ನಾನು ಅದನ್ನ ಸಲಿಂಗ ಕಾಮ ಅಂತ ಕರೆಯೋದಿಲ್ಲ, ಯಾಕಂದ್ರೆ ಅದು ತುಂಬಾ ವಿಕೃತವಾಗಿ ಕೇಳಿಸುವಂತ ಪದ. ಇವತ್ತಿಗೂ ಕನ್ನಡ ನಾಡು ಒಂದು ಕನ್ನಡದ ಪದವನ್ನ ಈ ಕಮ್ಯುನಿಟಿಗೆ ಕಟ್ಕೊಡೋಕೆ ಸೋತಿದೆ ಅಂತ ನನ್ಗನ್ಸುತ್ತೆ. ನಾನು ಅದನ್ನ ಸಮಲಿಂಗ ಪ್ರೇಮ ಅಂತ ಕರಿಬೋದಾ ಅಂತ ಮತ್ತೆ ಪ್ರಶ್ನೆ ಮಾಡ್ಕೊಳ್ತಾ ಇದೀವಿ. ಅದನ್ನ ಸಲಿಂಗ ಕಾಮ ಅನ್ನೋದ್ರ ಬದಲು ನಾನು ಸಮಲಿಂಗ ಪ್ರೇಮ ಅಂತೀನಿ. ಆ ಒಂದು ಸಮಲಿಂಗ ಪ್ರೇಮವನ್ನ ಅದು ಎತ್ತಿರಿದೆ ಸೆಕ್ಷನ್ 377. ಅವ್ರು ಹೇಳಿದ್ದಾರೆ, ಇಷ್ಟು ವರ್ಷಗಳ ಕಾಲ ನಾವು ಸಾಮಾಜಿಕ ನೈತಿಕತೆ ನಂಬ್ಕೊಂಡು ನಿಮ್ಗೆ ಮೋಸ ಮಾಡ್ಬಿಟ್ವಿ. ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಎದ್ದು ನಿಂತ್ಕೊಂಡು ಕ್ಷಮೆ ಕೇಳಿದ್ದಾರೆ. ನಾನು ನಿಮ್ಮ ಕಮ್ಯುನಿಟಿನ ಎದ್ದು ನಿಂತ್ಕೊಂಡು ಕ್ಷಮೆ ಕೇಳ್ತಾ ಇದ್ದೀನಿ, ನಾವು ಮೋಸ ಮಾಡೋದು ನಿಮಗೆ ಅಂತ, ಅಂದ್ರೆ ಇಡೀ ವ್ಯವಸ್ಥೆ ಮೋಸ ಮಾಡಿದೆ ನಿಮಗೆ ಅಂತ. ಅಂದ್ರೆ ಈ ಒಂದು 2026 ಟ್ರಾನ್ಸ್ ಆಕ್ಟ್ ಆ ಎಲ್ಲ ಕಮ್ಯುನಿಟಿಗೆ ಬರಲ್ಲ, ಇದು ಪರ್ಟಿಕ್ಯುಲರ್ಲಿ ಟ್ರಾನ್ಸ್ಜೆಂಡರ್ಸ್ ಬಗ್ಗೆ ಮಾತ್ರ ಮಾಡಿರೋದು. ಆದ್ರೆ ಇಲ್ಲಿ ಈ ಹೋರಾಟದಲ್ಲಿ ಟ್ರಾನ್ಸ್ಜೆಂಡರ್ ಪರವಾಗಿ ಎಲ್ಲ ಕಮ್ಯುನಿಟಿ ನಿಂತ್ಕೊಂಡಿದೆ, ಇಡೀ ಕ್ವಿಯರ್ ಕಮ್ಯುನಿಟಿ. LGBTQI ಯಾಕೆ ನಿಂತಿದೆ ಅಂದ್ರೆ ಅವ್ರ ಹೆಗ್ಲುಗಳ ಮೇಲೆ ಇವತ್ತು ಇವ್ರು ಉಸಿರಾಡ್ತಾ ಇದಾರೆ. LGBTQ ಏನಿದೆ ಅವ್ರು ಕಟ್ಕೊಟ್ಟಂತ ಮೂವ್ಮೆಂಟ್, ಆ ಚಳವಳಿನ ಟ್ರಾನ್ಸ್ಜೆಂಡರ್ಸ್ ಇಲ್ಲ ಅಂದಿದ್ರೆ ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ವ್ಯವಸ್ಥಿತವಾಗಿ ಚಳವಳಿ ಕಟ್ಟಕ್ಕೆ ಕಷ್ಟ ಆಗ್ತಿತ್ತು. ಬಟ್ ನಂಗೆ ಇನ್ನೊಂದು ಸಮಸ್ಯೆ ಏನು ಅಂದ್ರೆ, ಈ ಒಂದು ತುಂಬಾ ಬುದ್ಧಿವಂತ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಟ್ರಾನ್ಸ್ ಮೆನ್ ತೆಗೆದಾಕ್ಬಿಟ್ಟಿದೆ.
ಯಾರು ನಾನು ಹೆಣ್ಣಾಗಿ ಹುಟ್ಟಿ ಹೆಣ್ಣು ದೇಹವನ್ನು ಹತ್ಕೊಂಡು ಹುಟ್ಟಿ ಗಂಡಾಗಿ ಪರಿವರ್ತನೆ ಆಗ್ತೀವೋ ಅವ್ರಿಗೆ ಅವಕಾಶನೇ ಇಲ್ಲ ಅಲ್ಲಿ. ಈ ಕರ್ನಾಟಕದಲ್ಲಿ ಓನ್ಲಿ ಹೆಣ್ಣಾಗಿ ಗಂಡಾಗಿ ಯಾರು ಕನ್ವರ್ಟ್ ಇದಾರಲ್ಲ, ಕನ್ವರ್ಟ್ ಆಗಿದ್ರಲ್ಲ ಅವ್ರು ಮಾತ್ರ. ಹೌದು, ಅವ್ರಿಗೆ ಮಾತ್ರ ಅವಕಾಶ. ಈ ಕರ್ನಾಟಕದಲ್ಲಿ ಎಷ್ಟು ಜನ ಬೇಕು ಅವ್ರಿಗೆ ಟ್ರಾನ್ಸ್ಮೆನ್? ತುಂಬಾ ಜನ. ನಮ್ಮ ಕನ್ನಡದವ್ರು ಎಷ್ಟು ಜನ ಬೇಕು? ಇಡೀ ಭಾರತಾದ್ಯಂತ ಇದ್ದಾರೆ. ಹೌದು. ಅಂದ್ರೆ ಕರ್ನಾಟಕದಲ್ಲಿ ನಮ್ಗೆ ಇಷ್ಟು ಜನ ಸಿಗುವಾಗ ಇಡೀ ಭಾರತ ನಮ್ಗೆ ಎಷ್ಟೋ ಜನ ಸಿಗ್ತಾರೆ ಟ್ರಾನ್ಸ್ ಮೆನ್ ಆಗೋರು. ಅಂದ್ರೆ ಇವಾಗ್ಲೂ ನಮ್ಮ ಮನೆಗಳಲ್ಲಿ ಮ್ಯಾಸ್ಕ್ಯುಲಾನಿಟಿ ಅಂತ ಬಂದ ತಕ್ಷಣ ನನ್ನ ಅಮ್ಮ ಗಂಡ್ ತರ ಕಣೋ. ಅಂದ್ರೆ ಮ್ಯಾಸ್ಕ್ಯುಲಾನಿಟಿ ಅನ್ನೋದು ಎಲ್ಲ ಹೆಣ್ಣು ಮಕ್ಕಳಲ್ಲೂ ಇರುತ್ತಾ? ಅದು ಯಾವಾಗ್ಲೂ ಸಂಚಾರಿ ಭಾವನಲ್ಲಿ ಇರುತ್ತೆ. ಯಾವಾಗ್ಲೂ ಜೆಂಡರ್ ಒಂದು ನ್ಯೂಟ್ರಲ್ ಆಗಿ ಕುತ್ಕೊ ಒಂದೇ ಕಡೆ ಇರೋದಿಲ್ಲ ಅಲ್ವಾ? ಫ್ಲೂಯಿಡ್ ಆಗಿ ಹೋಗ್ತಾ ಇರುತ್ತೆ, ಹರಿತಾ ಇರುತ್ತೆ ಜೆಂಡರ್ ಅನ್ನೋದು. ಅಲ್ಲ, ನಮ್ಮ ವಚನಕಾರ ಹೇಳ್ತಾರಲ್ಲ, ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅನ್ನೋದು. ನನ್ನ ಗಂಡಿನ ದೇಹ ಎಂತಾದ್ರೂ ನನ್ನ ಒಳಗಡೆ ಸ್ತ್ರೀತ್ವ ಇರುತ್ತದೆ, ಸ್ತ್ರೀವಾದಿ ಚಿಂತನೆಗಳಿರ್ತವೆ, ಸ್ತ್ರೀತ್ವ ಇರುತ್ತೆ ಮತ್ತು ಹೆಂತನ ಇರುತ್ತೆ, ಗಂಡಸ್ತನ ಯಾವ್ದು ಹೆಚ್ಚಿರುತ್ತೆ. ನೀವು ಹೇಳ್ದಂಗೆ ಸಂಚಾರಿ ಭಾವ ಯಾವ್ದು ಹೆಚ್ಚಿರುತ್ತೆ ಹಂಗೆ ಗುರ್ತಿಸ್ಕೋತಾವೆ ಅಷ್ಟೇ. ಹಂಗಿರೋದ್ರಿಂದ ಅವ್ರನ್ನ ಅಂದರೆ ಯಾರು ಹೆಣ್ಣಿದ್ದವರು ಗಂಡಾಗಿ ಆಲ್ಮೋಸ್ಟ್ ಭಾಳಷ್ಟು ಜನ ಕನ್ವರ್ಟ್ ಅಂದರೆ ಫಿಸಿಕಲಿ ಕೂಡ ಕನ್ವರ್ಟ್ ಆಗಿದ್ದಾರೆ ಆಪರೇಷನ್ ಮಾಡಿಕೊಂಡು. ಅವರು ಮತ್ತೆ ಏನು ಟ್ರೀಟ್ಮೆಂಟ್ಗಳ ಮೂಲಕ ಅವ್ರಿಗೆ ಈಗ ರೂಮಿ ಹರೀಶ್ ಅವ್ರಿಗೆ ದಾಡಿ ಬರುತ್ತೆ, ಎಲ್ಲ ಬರುತ್ತೆ. ಅಂದರೆ ಪೂರ್ತಿ ಅವ್ರು ಗಂಡಸರ ಥರವೇ ಕಾಣ್ತಾರೆ, ಆದರೂ ಅವ್ರನ್ನೂ ಕೂಡ ಈ ಆ್ಯಕ್ಟ್ ಒಳಗಡೆ ಸೇರಿಸಿಲ್ಲ. ಅಷ್ಟು ನಾವು ರೂಮಿ ಹರೀಶ್ನೇ ತಗೊಂಡ್ರೆ ಇವತ್ತು ಅವ್ರ ಕಾಂಟ್ರಿಬ್ಯೂಷನ್ ಎಲ್ಲ ದೊಡ್ಡದಿದೆ. ಈ ಸರ್ಕಾರಗಳಿಗೆ ಕಣ್ಣು ಕಿವಿ ಎಲ್ಲರೂ ಹೇಳ್ತಾ ಇರ್ತಾರೆ, ಕಣ್ಣು ಇಲ್ಲ ಕಿವಿನೂ ಇಲ್ಲ, ಇವ್ರು ಕೇಳಿಸ್ಕೊಳ್ಳೋದು ಇಲ್ಲ ನೋಡೋದು ಇಲ್ಲ ಅಂತ. ಅದನ್ನ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಅವ್ರದ್ದೊಂದು ಆಟೋಬಯೋಗ್ರಫಿ ಬಂದಿದೆ, ಓದಕ್ಕಾಗ್ಲಿಲ್ಲ. ಅವ್ರು ದೊಡ್ಡ ಹಿಂದೂಸ್ತಾನಿ ಸಂಗೀತಗಾರರು, ಓದಕ್ಕಾಗ್ಲಿಲ್ಲ. ಅವ್ರ ಅಮ್ಮ ಇಡೀ ದೇಶದ ಮೊದಲ ಮಹಿಳಾ ಶಿಲ್ಪಿ, ಅದೂ ಗೊತ್ತಿಲ್ಲ ಈ ಸರ್ಕಾರಕ್ಕೆ. ಅವ್ರ ಜೊತೆ ಇದ್ದಂತ ಸುನೀಲ್ ಮೋಹನ್ ಅವ್ರದ್ದು ಇಂಗ್ಲಿಷ್ ಜುಬಾನ್ ಪಬ್ಲಿಕೇಶನ್ಸ್, ಅವ್ರ ಯುವರ್ ಸ್ಟಿಕ್ ವಿಲ್ ನಾಟ್ ಬ್ರೇಕ್ ಮೈ ಸ್ಟ್ರೆಂತ್ ಅಂತ ಒಂದು ಬುಕ್ ಬಂದಿದೆ. ಸರ್ಕಾರಕ್ಕೆ ಓದಕ್ಕಂತೂ ಇದಿಲ್ಲ. ರೇವತಿ ಅವ್ರ ಪುಸ್ತಕ ಓದಿದ್ರೆ ಗೊತ್ತಾಗ್ತಿತ್ತು. ಇವ್ರಿಗೆ ಒಂದು ಅಕ್ಷರಗಳ ಜ್ಞಾನನೂ ಇಲ್ಲ, ಬಟ್ ಬೇರೆಯವ್ರಿಗೆ ಹೋಗ್ಬಿಟ್ಟು ಹೇಳ್ತಾರೆ ಎದೆ ಸಿಳಿದ್ರೆ ನಿಮ್ಗೆ 3 ಅಕ್ಷರ ಇರಲ್ಲ ಅಂತ. ಈ ಟ್ರಾನ್ಸ್ಮೆನ್ಗಳನ್ನ ಕಂಪ್ಲೀಟ್ ಆಗಿ ಆಚೆ ಇಟ್ಟಿದ್ದಾರೆ. ಇದರಲ್ಲಿ ಅವ್ರಿಗೇನು ದುಡುಗುಡ ಅಂದ್ರೆ ನಮ್ಮ ಮುಂದೆ ಸೌಲಭ್ಯಗಳು ಸಿಗ್ತಾವ, ನಾವು ನಮ್ಮನ್ನು ಕನ್ಸಿಡರ್ ಮಾಡ್ತಾರ ಅಂತ. ಈಗ ಅವ್ರು ಕನ್ಸಿಡರ್ ಮಾಡ್ತಾರ ಇಲ್ವಾ ಅಂತ ಒಂದು ಸರಿಯಾದ ಒಂದು ವ್ಯವಸ್ಥೆನೂ ಕೊಡ್ಲಿಲ್ಲ. ಇನ್ನೂ ದೊಡ್ಡ ಸಮಸ್ಯೆ ಏನು ಅಂದ್ರೆ ಇವ್ರು ಯಾವಾಗ್ಲೂ ಕಣ್ಣ ಮುಚ್ಚಲ ಆಡೋ ಸರ್ಕಾರ. ರಾತ್ರಿ ಹೋಗ್ಬಿಟ್ಟು ಬಿಲ್ಲನ್ನು ತಗೊಂಡ್ಬಂದಿದ್ದಾರೆ. ರಾತ್ರಿ ಯಾರಿಗೂ ಗೊತ್ತಿಲ್ಲ, ಇಮಿಡಿಯೇಟ್ ಆಗಿ ಬಿಲ್ ಬರ್ತಿದೆ ಅಂತ ಗೊತ್ತು. ವಿರೋಧ ಪಕ್ಷದವ್ರು ಏನ್ ಮಾಡ್ತಿದ್ರು ಅವಾಗ? ವಿರೋಧ ಪಕ್ಷದವರು ಎಲ್ಲರೂ ಅಲ್ಲಿ ಶೋ ಅಪ್ ಮಾಡಿಲ್ಲ. ಅಂದ್ರೆ ಇವಾಗ ನಮ್ಗೆ ನಾವು ಇದನ್ನ ನೋಡಿದ್ರೆ ಕಾಂಗ್ರೆಸ್ ಅಲ್ಲಿ ರೇಣುಕಾ ಚೌಧರಿ ಮಾತಾಡಿದ್ರು. ರೇಣುಕಾ ಚೌಧರಿ ಬಂದು ಲೆಫ್ಟ್ ಅಂಡ್ ರೈಟ್ ಕೊಟ್ರು. ಅವ್ರು ಮಾತಾಡಿದ್ರು, ನಿಮ್ಮನೆ ಮಕ್ಕಳಾಗಿದ್ರೆ ಏನ್ ಮಾಡ್ತಿದ್ರಿ ನೀವು ಅಂತ. ಆದ್ರೆ ನನ್ಗೆ ಸಾಮಾಜಿಕವಾಗಿ ಎಲ್ಲರೂ ಈ ಕಮ್ಯುನಿಟಿ ಅಂತ ತಕ್ಷಣ ಮೊದಲೇ ಇತ್ತು, ಅರಿವಿರಲ್ಲ ಅವ್ರಿಗೆ, ಒಳಗೊಳಿಸ್ಕೊಳ್ಳೋದೇ ಇರಲ್ವಲ್ಲ ಸರ್. ಹತ್ರ ಬನ್ನಿ ಅಂತ ಕರ್ಕೊಳ್ಳೋದೇ ಇರಲ್ಲ. ನಾವ್ ಎಷ್ಟೊಂದು ಜನ ಮಡಿವಂತಿಕೆಯಿಂದ ಒಂದು ಅಸಹ್ಯ ಅನ್ನೋ ತರ ಹೌದು ಅಸಹಜವಾಗಿ ಕಾಣುವಂತ ವಾತಾವರಣ ಇಂಡ್ಲು ಕೆಲವ್ರ ಮನಸ್ಸಲ್ಲಿ ಬೇರೂರ್ ಬಿಟ್ಟಿದ್ದು. ನಾನು ಇದು ಬರೋಕ್ಕಿಂತ ಮುಂಚೆ ಟ್ರಾನ್ಸ್ಜೆಂಡರ್ಸ್ ಬಂದ್ರೆ ಒಂಚೂರು ದೂರ ಹೋಗ್ತಿದ್ದೆ. ಅಯ್ಯೋ ನಾನು ನೋಡಕ್ ಅಂದ್ರೆ ನನ್ನ ವ್ಯವಸ್ಥೆ ನನ್ನ ಕಟ್ಕೊಟ್ಟಿದ್ದಂಗಿತ್ತಲ್ವಾ. ಇವ್ರು ಟ್ರಾನ್ಸ್ಜೆಂಡರ್ಸ್, ನಾವು ಮನುಷ್ಯರಾಗ ಅವ್ರನ್ನ ಕಾಣ್ಲೇ ಇಲ್ವಲ್ಲ. ನಾನು ಅದಕ್ಕೆ ಮೊದಲೇ ಹೇಳಿದೆ, ಸೆರೆ ಹಕ್ಕಿ ಆಡೋದು ಯಾಕಂತ ನಂಗೆ ಗೊತ್ತು. ಯಾವ ಅಕ್ಕಿ ಕಾಲಿನ ಮುರಿದಿದಾರೋ, ಯಾವ ಅಕ್ಕಿನ ಪಂಜರದಲ್ಲಿ ಬಂಧಿಸಿದಾರೋ, ಅದಕ್ಕೆ ಅವ್ರು ಯಾವಾಗಲೂ ಹೇಳ್ತಾರೆ ನಮ್ಗೆ ಸ್ವಾತಂತ್ರ್ಯ ಬೇಕು ಅಂತ. ಯಾಕಂದ್ರೆ ಇವಾಗ ಸಂವಿಧಾನದಲ್ಲಿ ಏನಾದ್ರು ಭಾರತದ ಗಂಡು ಮತ್ತು ಹೆಣ್ಣಾದ ನಾವು ಅಂತ ಬರ್ದ್ಬಿಟ್ಟಿದ್ರೆ ಇವರೆಲ್ಲ ಎಲ್ಲಿ ಹೋಗ್ಬೇಕಾಗಿತ್ತು? ಭಾರತದ ಜನತೆಯಾದ ನಾವು ಅಂತ ಇರೋದಕ್ಕೆ ನಾವು ಇವತ್ತಿಗೂ ಬಂದ್ಬಿಟ್ಟು ನಾವು ಜನರಪ್ಪ, ನಾವು ಈ ದೇಶದ ಜನರು, ಈ ದೇಶದಲ್ಲೇ ಹುಟ್ಟಿರೋರು, ಈ ದೇಶನ ಕಟ್ತವ್ರು ಅಂತ ಹೇಳ್ತವ್ರೆ. ಪೀಪಲ್ ಆಫ್ ಇಂಡಿಯಾ ಇಲ್ಲ, ಅವ್ರೇನಾದ್ರು ಅಕಸ್ಮಾತ್ ಅಂಬೇಡ್ಕರ್ಗಿದ್ದ ದೂರದೃಷ್ಟಿ ನಾವು ಯಾವಾಗ್ಲೂ ಪರಿಗಣಿಸಬೇಕು. ಯಾಕಂದ್ರೆ ವಿ ದ ಮೆನ್ ಅಂಡ್ ವಿಮೆನ್ ಆಫ್ ಇಂಡಿಯಾ ಅಂತ ಹಾಕ್ಬಿಟ್ಟಿದ್ರೆ ಮುಗ್ದೋಗಿರ್ತಿತ್ತು. ನಾನು ಹೆಣ್ಣು ಅಲ್ಲ ಗಂಡು ಅಲ್ಲ, ನಾನು ನಾನ್ ಬೈನರಿ ಅಂತ ಗುರುತಿಸ್ಕೊಳ್ಳೋರ್ನ ನಾವೆಲ್ಲಿ ಕಳಿಸ್ಬೇಕಾಗಿರ್ತಿತ್ತು. ಅಂದ್ರೆ ಈ ಟ್ರಾನ್ಸ್ ಆಕ್ಟಿವ್ನ ತೆಗ್ದಾಕಿರೋದ್ರಿಂದ ಟ್ರಾನ್ಸ್ ಮೆನ್ಗಳನ್ನ ಅವ್ರದ್ದೊಂದು ದುಗುಡನೂ ಜಾಸ್ತಿ ಆಗಿದೆ. ನಾವೇನ್ ಮಾಡ್ಬೇಕು, ಎಲ್ಲೋಗ್ಬೇಕು, ಯಾರನ್ನ ಕೇಳಬೇಕು. ಇವಾಗ ಸುಪ್ರೀಂ ಕೋರ್ಟ್ಗೆ ತುಂಬಾ ಅಪೀಲ್ ಹೋಗಿದೆ, ಹೈಕೋರ್ಟ್ಗಳು ತುಂಬಾ ಅಪೀಲ್ ಹೋಗಿದೆ. ಅಕ್ಕೈ ಪದ್ಮಶಾಲಿ ಅವ್ರು ಹಾಕಿದ್ದಾರೆ, ರೂಮಿ ಹರೀಶ್ ಅವ್ರು ಹಾಕಿದ್ದಾರೆ, ಇಡೀ ದೇಶದ ಎಲ್ಲ ಭಾಗಗಳಲ್ಲಿ. ಆದ್ರೆ ಆ ಒಂದು ಇದು ಮಾನಸಿಕವಾಗಿ ನೋವೋದಿದೆಯಲ್ಲ, ಆ ನೋವೋದ್ರಲ್ಲಿ ನಾನು ಒಂದು ಕಾನೂನು ಆಫೀಸಲ್ಲಿ ಕೆಲಸ ಮಾಡ್ತೀನಿ, ಪರ್ಯಾಯ ಕಾನೂನು ವೇದಿಕೆ ಅಂತ. ನಮ್ಗೆ ಈ ಬಿಲ್ ಬಂದು ವಸ್ತ್ರಲ್ಲಿ ಪ್ರತಿದಿನ 100 ರಿಂದ 200 ಕಾಲು. ನಮ್ಗೆ ಏನಾಗ್ಬಿಡುತ್ತೆ, ನಾವ್ ಇರ್ತೀವ, ನಮ್ಮ ಆಧಾರ್ ಕಾರ್ಡ್ ಹೊರಟೋಗುತ್ತಾ, ನಮ್ಮ ಟ್ರಾನ್ಸ್ಜೆಂಡರ್ ID ಕಾರ್ಡ್ ಹೊರಟೋಗುತ್ತಾ, ಸಾಮಾಜಿಕ ಅಭದ್ರತೆ ಅಂದ್ರೆ ಅವ್ರು ಮೆಂಟಲಿ ಎಷ್ಟು ಸ್ಟ್ರಗಲ್ ಮಾಡ್ತಿದ್ರು ಅಂದ್ರೆ ನಾವು ಕೌನ್ಸಿಲರ್ ಹತ್ರ ಕಳಿಸ್ಬೇಕು. ಅದಕ್ಕೋಸ್ಕರನೇ ಎಷ್ಟೋ ಜನ ವಾಲಂಟಿಯರ್ ಬಂದು ಕೌನ್ಸಿಲಿಂಗ್ ಮಾಡೋಕೆ ಶುರು ಮಾಡಿದ್ರು. ಅಂದ್ರೆ ಜನರನ್ನ ಹಿಂಸಿಸ್ಕೊಂಡು ಅವ್ರನ್ನ ಕುಗ್ಸಿ ಅವ್ರ ರಕ್ತ ಹೀರ್ಕೊಂಡು ಈ ಸರ್ಕಾರಗಳು ತಮ್ಮ ಉಸಿರನ್ನ ಇನ್ನೂ ಭದ್ರಪಡಿಸ್ಕೋತಾ ಇದಾವೆ ಅಂತ ನನ್ಗನ್ಸುತ್ತೆ. ನಾನು ಖಂಡಿತವಾಗ್ಲೂ ಕೇಂದ್ರ ಸರ್ಕಾರ ವಿರೋಧಿಸ್ತಾ ಇಲ್ಲ, ಬಟ್ ಕೇಂದ್ರ ಸರ್ಕಾರ ಈ ಒಂದು ಸಮುದಾಯಗಳ ವಿರೋಧವಾಗಿ ತರ್ತಾ ಇದೆಯಲ್ಲ ಕಾನೂನುಗಳು, ಆ ಕಾನೂನುಗಳು ಯಾವುದೂ ಜೀವಪರವಾಗಿ ಇಲ್ಲ ಅಂತ ನನಗನ್ಸುತ್ತೆ. ಈ ಟ್ರಾನ್ಸ್ ಆಕ್ಟ್ ಇರ್ಬೋದು, SIR ಇರ್ಬೋದು, ಇವನ್ನೆಲ್ಲ ತಗೊಂಡ್ಬಂದು ಬನ್ನಿ, ನೀವು ತೋರಿಸಿ, ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳಿ, ನೀವಿನ್ನ ಈ ದೇಶದ ನಿವಾಸಿಗಳ ಪ್ರೂವ್ ಮಾಡಿ, ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಿಮ್ಗೊಂದು ಅಧಿಕಾರ ಬೇಕಾ ಪ್ರೂವ್ ಮಾಡ್ಕೊಳ್ಳಿ. ಪ್ರೂವ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ. ಪ್ರೂವ್ ಮಾಡ್ಬೇಕು ಅಂದ್ರೆ ನೀವು ಇದನ್ನ ಕೊಡಿ, ಈ ಡಾಕ್ಯುಮೆಂಟ್ಸ್ ಕೊಡಿ. ಏನಾಗ್ಬಿಟ್ಟಿದೆ ಅಂತಂದ್ರೆ, ನಾನು ಈ ದೇಶದಲ್ಲಿ ಹುಟ್ಟಿ, ಈ ದೇಶದಲ್ಲಿ ಇಷ್ಟು ದಿನ ಬದುಕಿ, ಈ ದೇಶದಲ್ಲಿ ಎಲ್ಲ ನನ್ಗೆ ಬೇಕಾದ ನನ್ನ ಇತಿಮಿತಿಯಲ್ಲಿ ನಾನು ದೇಶಕ್ಕೆ ಕೊಡುಗೆ ಕೊಟ್ಟಾಗ್ಯೂ ಕೂಡ
ಅದ್ಯಾವುದೂ ಗಮನಕ್ಕಿರಲ್ಲ ಇವರು. ನೀನು ದಾಖಲೆ ಏನಪ್ಪ ಈ ದೇಶದವನು ಅಂತ ಕೇಳ್ತಾರೆ ಅವ್ರು. ಅದೇ ಪ್ರಶ್ನೆ ಆಗಿರೋದು, ಬನ್ನಿ ದಾಖಲೆ ತೋರಿಸಿ ಅಂತ. ಇವಾಗ ಟ್ರಾನ್ಸ್ ಆಕ್ಟ್ ಅಲ್ಲೂ ಅದೇ ಹೇಳ್ತಿದೆ, ನೀವು ದಾಖಲೆಗಳು ತಗೊಂಬನ್ನಿ, ಮೆಡಿಕಲ್ ಸರ್ಟಿಫಿಕೇಟ್ ತಗೊಂಬನ್ನಿ, ಮ್ಯಾಜಿಸ್ಟ್ರೇಟ್ ಸರ್ಟಿಫಿಕೇಟ್ ತನ್ನಿ. ಈ ಸರ್ಕಾರ ಅವ್ರಿಗೆ ದಾಖಲೆಗಳಿಲ್ಲ, ಸರ್ಕಾರಕ್ಕೆ ದಾಖಲೆಗಳು ಕೊಡುವಂತ ಒಂದು ವ್ಯವಸ್ಥೆನೇ ಅವ್ರು ಕಟ್ಕೊಂಡಿಲ್ಲ ಇನ್ನು. ಆದ್ರೆ ಈ ದೇಶದ ಜನರನ್ನ ಪ್ರಶ್ನೆ ಮಾಡ್ತಾ ಇದಾರೆ, ಅದು ಅತಿ ಶೋಷಿತ ವರ್ಗಗಳನ್ನ. ಅತಿ ಶೋಷಿತ ವರ್ಗಗಳನ್ನು ನಾವು ಇವ್ರನ್ನ ಪ್ರೀತಿಸ್ತೀವಿ ಅಥವಾ ನಾನು ಗಂಡನ್ ಪ್ರೀತಿಸ್ತೀನಿ, ನಾನು ಹೆಣ್ಣು ಪ್ರೀತಿಸ್ತೀನಿ ಅಂತ ಹೇಳ್ಕೊಳಕ್ ಸಾಧ್ಯ ಆಗದಿರೋ ವರ್ಗಗಳನ್ನ ಇವತ್ತು ಬಂದ್ಬಿಟ್ಟು ನೀವು ದಾಖಲೆ ಕೊಡಿ ಅಂತಂದ್ರೆ ಮುಂದೊಂದ್ ದಿನ ಪ್ರೀತಿಗೂ ದಾಖಲೆ ಕೇಳ್ತಾರೆ ಅನ್ಸುತ್ತೆ. ನೀನ್ ಯಾರನ್ನ ಪ್ರೀತಿಸ್ತೀಯ ಹೇಳ್ಬಿಡು, ನೀನ್ ಯಾರನ್ನ ಪ್ರೀತಿಸಲ್ಲ ಹೇಳ್ಬಿಡು ಅಂತ. ಪ್ರೀತಿ ಮಾಡೋದಕ್ಕೆ ಒಂದು ನಮ್ಮ ಮುಂದೆ ಮ್ಯಾಜಿಸ್ಟ್ರೇಟ್ ವಕೀಲರ ಮುಂದೆ ಹೋಗಿ ನೀನು ಪ್ರೀತಿ ಮಾಡ್ತಾ ಅಂದ್ರೆ ಗಂಡನ್ ಪ್ರೀತಿಸ್ತೀಯ ಹೆಣ್ಣು ಪ್ರೀತಿಸ್ತೀಯ ಹೇಳ್ಬಿಡು. ಅಲ್ಲ ನೀ ಪ್ರೀತಿ ಮಾಡೋದನ್ನ ತೋರ್ಸಿಗ, ಹೆಂಗ್ ಪ್ರೀತಿ ಮಾಡ್ತೀವಿ ತೋರ್ಸು ಅಂತ ಕಾನೂನು. ಇದೊಂದು ಕಾನೂನು ಖಂಡಿತ ಅಂದ್ರೆ ಈ ಒಂದು ಇದು ಹಂಗೆ ಕಾಣಿಸ್ತಿದೆ. ಇವ್ರು ತರ್ತಾ ಇರೋ ಕಾನೂನುಗಳು ಅದನ್ನೇ ಹೇಳ್ತಿದೆ ನಮ್ಗೆ, ನೀವು ಇದನ್ನ ತಗೊಂಬಂದು ಹೇಳ್ತೀರಾ ಅನ್ನೋದನ್ನ ಸಂವಿಧಾನ ಯೋಚನೆ ಇದೆ ಅಷ್ಟೇ. ನೀವು ಹೇಳ್ದಂಗೆ ಸಂವಿಧಾನದ ದೂರದೃಷ್ಟಿಯನ್ನು ಗಮನಿಸಲೇಬೇಕು ನಾವು. ಈ ನಮ್ಮ ಊಟ ಇರ್ಬೋದು, ಹಾಕುವ ಬಟ್ಟೆ ಇರ್ಬೋದು, ಉಣ್ಣುವ ಊಟ ಇರ್ಬೋದು, ಅಥವಾ ನನ್ನ ಲಿಂಗ ಇರ್ಬೋದು, ಅದೆಲ್ಲವೂ ನನ್ನ ಆಯ್ಕೆ ಹೌದು ಅನ್ನೋದನ್ನು ಸಂವಿಧಾನ ಹೇಳುತ್ತೆ. ಈ ಒಟ್ಟಾರೆ ಈ ಕಾನೂನು ಏನು ತಂದಿದಾರಲ್ಲ ನಮ್ಮ ಅಮಿತ್ ಶಾ ಅವರು ಇರ್ಬೋದು, ಬಿಜೆಪಿ ಸರ್ಕಾರ ಏನು ಹೇಳಕ್ ಅವ್ರಿಗೆ ಏನು ಸವಾಲ್ ಹಾಕ್ತಿರತ್ತೋ ಏನು ಹೇಳಕ್ ಬಿಜೆಪಿ ಅವರು ಅಲ್ಲೇ ಹೇಳ್ತಿರೋ. ಅಂದ್ರೆ ನನ್ ಬಿಜೆಪಿ ಅವರು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕೇಂದ್ರ ಸರ್ಕಾರನೇ ಆಳ್ತಾ ಇರೋದು, ಅವ್ರದೇ ಸರ್ಕಾರ ತಂದಿರೋದು. ಇದನ್ನೇ ಕಾಂಗ್ರೆಸ್ ಸರ್ಕಾರ ತಂದಿದ್ರು, ವಾಚಾಮ ಗೋಚರವಾಗಿ ಹಿಂಗೆ ಮಾತಾಡ್ಕೊತಿದ್ವಿ. ಅವತ್ತು ಅವ್ರು ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾರೆ, ಅಯ್ಯೋ ಎಷ್ಟೋ ಜನ ದುಡ್ಡು ಕೊಡ್ತಾರೆ ಅಂತ ಟ್ರಾನ್ಸ್ ಆಗ್ಬಿಡ್ತಾರೆ, ಅದಕ್ಕೋಸ್ಕರ ಅದನ್ನ ಕಡಿಮೆ ಮಾಡಬೇಕು ಅಂತ ಅರ್ಥ ಇದೀವಿ ಅಂತ. ನಾನು ಇದೇ ಸರ್ಕಾರಕ್ಕೆ ಅಥವಾ ಇದೇ ನೇರವಾಗಿ ಮೋದಿಗೆ ಅಥವಾ ಅಮಿತ್ ಶಾಗೆ ನಾನು ಪ್ರಶ್ನೆ ಕೇಳ್ತಾ ಇರೋದಂದ್ರೆ, ಆಯ್ತಪ್ಪ ನಮ್ಮ ಕಮ್ಯುನಿಟಿಯಿಂದ ಭಿಕ್ಷೆ ಬೇಡಿ, ಈ ಕಮ್ಯುನಿಟಿನ ಭಿಕ್ಷೆ ಬೇಡಿ, ನಿಮ್ಗೆ ದುಡ್ಡು ಕೊಡ್ತೀವಿ. ಟ್ರಾನ್ಸ್ ಆಗ್ತೀರಾ ನೀವು ನಾಳೆ? ನೀವು ಟ್ರಾನ್ಸ್ ಆಗೋದಾದ್ರೆ ಹೇಳ್ಬಿಡಿ, ನಾವೇ ನಮ್ಮ ಕಮ್ಯುನಿಟಿನ ₹1 ಭಿಕ್ಷೆ ತಗೊಂಬಂದು ನಿಮ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಕೊಡ್ತೀವಿ. ಅವಾಗ ನೀವು ರಾಮ ಮಂದಿರನ್ನು ಕೊಳ್ಳೆ ಹೊಡೆಯೋದು ಬೇಡ, ಬೇರೆಲ್ಲೂ ಕೊಳ್ಳೆ ಹೊಡೆಯೋದು ಬೇಡ, ನಮ್ಮ ದುಡ್ಡೆಲ್ಲ ಆರಾಮಾಗಿರ್ಬೋದು. ನೀವು ಸುಮ್ಮನೆ ಬಂದ್ಬಿಟ್ಟು ಪಾರ್ಲಿಮೆಂಟ್ ಅಲ್ಲಿ ನಾವು 30,000ಕ್ಕೋಸ್ಕರ ಟ್ರಾನ್ಸ್ ಆಗ್ತಾರೆ, 50,000ಕ್ಕೋಸ್ಕರ ಟ್ರಾನ್ಸ್ ಆಗ್ತಾರೆ ಅಂತ ಬೇಕಾಬಿಟ್ಟಿ ಮಾತುಗಳು. 30,000 ಟ್ರಾನ್ಸ್ ಆಗ್ತಾರೆ ಅಂತ ಯಾಕಂದ್ರೆ ಆತರ ಅಂದ್ರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಕಮ್ಯುನಿಟಿಗೆ ಒಂದು ಸ್ಕೀಮ್ಸ್ ಇರ್ತವೆ, ಅಂದ್ರೆ ಅವ್ರು ಸರ್ಕಾರ ಎನ್ಕರೇಜ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಅದಕ್ಕೋಸ್ಕರ ಟ್ರಾನ್ಸ್ ಆಗ್ಬಿಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ನಾನು ನನ್ನ ಗಂಡಸ್ತನ ಅಥವಾ ಹೆಣ್ತನವನ್ನ ಮರೆತುಬಿಟ್ಟು ಆ ದುಡ್ಡಿಗೋಸ್ಕರ ನಾನು ಟ್ರಾನ್ಸ್ ಆಗ್ತಾರೆ ಅಂತ ಅವ್ರು ಉಡಾಫೆ ಸ್ಟೇಟ್ಮೆಂಟ್ ಅನ್ನ ಅಮಿತ್ ಶಾ ಅಮಿತ್ ಶಾ ಕೊಡ್ತಾರೆ. ಬಟ್ ಅಮಿತ್ ಶಾ ಈ ತರ ಸ್ಟೇಟ್ಮೆಂಟ್ ನ ಕೊಡೋಕ್ಕಿಂತ ನಾವ್ ಹೇಳ್ತಾ ಇರೋದು, ನಿಮ್ಗೆ 60,000 ಕೊಡ್ತೀವಿ ತಗೊಳ್ಳಿ ಟ್ರಾನ್ಸ್ ಆಗಿ, 30,000 60,000 ಕೊಡ್ತೀವಿ ಟ್ರಾನ್ಸ್ ಆಗಿ ತೋರಿಸಿ ಅಂತ ಅಮಿತ್ ಶಾಗೆ ನೀವು ಸವಾಲ್ ಆಗ್ತಾ ಇರೋದು. ಒಟ್ಟಾರೆಯಾಗಿ ಈಗ ಇದ್ರ ಬಗ್ಗೆ ಏನು ಕ್ಯೂರ್ ಕಮ್ಯುನಿಟಿ ಇದೆಯಲ್ಲ, ಏನು ಯಾವ ರೀತಿಯ ಪ್ರತಿಕ್ರಿಯೆ ಕೊಡ್ತಾ ಇದೆ? ದೇಶಾದ್ಯಂತ ಹೋರಾಟಗಳು, ಪ್ರತಿಭಟನೆಗಳು ಅಥವಾ ಕಾನೂನು ಹೋರಾಟ ನಡೀತಾ ಇದೆ. ಅಂದ್ರೆ ನಮ್ಗೆ ಅವರೆಲ್ಲ ಕೇಳ್ತಾ ಇರುವಾಗ ನಮ್ಗಂತೂ ನಾವು ಯಾವುದೇ ಗಡಿಗಳಿಲ್ಲದೆ ಅವ್ರ ಜೊತೆ ನಿಲ್ತಾ ಇದೀವಿ. ಒಂದು ಯಾರು ಮನಸ್ಸಿದೆಯೋ, ಯಾವ ಮನುಷ್ಯಂಗೆ ನಾನು ಇವತ್ತಿಗೂ ಸಹ ನೊಂದವರು, ಶೋಷಿತರು, ವಂಚಿತರು ಜೊತೆ ನಿಲ್ಬೇಕು ಅಂತ ಅನ್ಸುತ್ತೋ ಅವ್ರು ಖಂಡಿತವಾಗ್ಲೂ ಇನ್ನೊಬ್ಬರ ಪ್ರೀತಿನ, ಇನ್ನೊಬ್ಬರ ಅಸ್ಮಿತೆನ, ಇನ್ನೊಬ್ಬರ ಆತ್ಮಗೌರವನ್ನ, ಇನ್ನೊಬ್ಬರ ಘನತೆಯನ್ನ ನಮಗೆ ಸಂವಿಧಾನನೂ ಅದನ್ನ ಹೇಳ್ಕೊಟ್ಟಿದೆ. ಅದನ್ನ ಗೌರವಿಸೋದಾದ್ರೆ ಇವತ್ತೇನು ಕೇಂದ್ರ ಸರ್ಕಾರ ತಂದಿದೆ ಅದನ್ನ ವಿರೋಧಿಸ್ತೀವಿ. ಇಲ್ಲ ಅಂದ್ರೆ ನಾವು ಪ್ರಶ್ನೆ ಮಾಡ್ಕೋಬೇಕು, ಪುನರ್ ಅವಲೋಕನೆ ಮಾಡ್ಕೋಬೇಕು. ನಮಗೆ ಮನಸ್ಸಿದ್ಯಾ ಅಥವಾ ನಾವು ಸಾಂವಿಧಾನಿಕ ಮೌಲ್ಯಗಳು ನಮ್ಮಲ್ಲಿ ಇದೆಯಾ ಅಥವಾ ಮಾನವೀಯತೆ ಅನ್ನೋದು ಇದೆಯಾ? ನಾವು ಮನುಷ್ಯರ ಅಂತ ಒಂಚೂರು ಕುಯ್ಕೊಂಡು ನೋಡ್ಕೊಂಡ್ಬಿಡ್ಬೇಕು ಅನ್ಸುತ್ತೆ. ಯಾರಿವತ್ತು ಈ ಬಿಲ್ ಪರವಾಗಿಲ್ಲ, ಅಮಿತ್ ಶಾ ಹೇಳಿದ್ ಕರೆಕ್ಟು, ಇವ್ರು ಹೇಳಿದ್ ಕರೆಕ್ಟು ಅಂತ ಸಮರ್ಥಿಸ್ಕೊತಾ ಇದಾರೋ, ಒಂಚೂರು ಕೈ ಕುಯ್ಕೊಂಡು ಅವರಲ್ಲಿ ರಕ್ತ ಇದೆಯಾ, ಕೆಂಪು ರಕ್ತನೇ ಬರ್ತಾ ಇದೆಯಾ ಅಂತ ನೋಡ್ಕೊಳ್ಳೋದು ಮುಖ್ಯ ಅಂತ ನನಗನ್ಸುತ್ತೆ. ಯಾಕಂದ್ರೆ ನಾವೊಬ್ಬ ಮನುಷ್ಯನಾಗಿ ಯಾವ ಒಂದು ಸಮುದಾಯ ಶೋಷಿತರೋ ಅವ್ರ ಜೊತೆ ನಿಲ್ಲೇಬೇಕು ಅಂತ ನನಗನ್ಸುತ್ತೆ. ಪ್ರಿಯ ವೀಕ್ಷಕರೇ, ಏನು 2026ರಲ್ಲಿ BJP ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಟ್ರಾನ್ಸ್ ಆ್ಯಕ್ಟ್ ಅಂತ ತಂದಿದೆಯೋ, ಅದು ಎಷ್ಟೊಂದು ಒಂದು LGBTQI ಕಮ್ಯುನಿಟಿಯ ವಿರೋಧಿ ಕಾನೂನು ಅಥವಾ ಮನುಷ್ಯ ವಿರೋಧಿ ಕಾನೂನು ಅಥವಾ ಸಂವಿಧಾನದ ಮೂಲಭೂತ ಹಕ್ಕುಗಳಿದೆಯಲ್ಲ, ಹಕ್ಕುಗಳ ವಿರೋಧಿ ಕಾನೂನು ಅನ್ನೋದನ್ನು ದಿಲೀಪ್ ಶಿವಗೋರಿಯವರು ತಮ್ಮದೇ ಆದ ಆಕ್ರೋಶದ ದನಿಯಲ್ಲಿ ಸಮರ್ಥವಾಗಿ ದಾಟಿಸಿದರು. ನಮ್ಮ ವೀಕ್ಷಕರು ಇದರ ಕುರಿತು ಚಿಂತನೆ ಮಾಡಲಿ ಅಂತ ಆಶಿಸ್ತಾ ಈ ಪಾಡ್ಕಾಸ್ಟನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ನಮಸ್ಕಾರ ಸರ್.